पुराणालयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यो कृतो वन्दे भगवन्तौ पुनः पुनः ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಪಾದ ಕಮಲಕ್ಕೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಶ್ರೀಚರಣಕ್ಕೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 79ನೇ ಸೂತ್ರ ಅಲ್ಲಮ್ಮ. ಈ ಸೂತ್ರ ಇಂದಿನ ಆಧಾರದ ವಿಷಯವಾಗಿ ಅಪಾತ ವೈರಾಗ್ಯೋ ಅಥೋ ಮುಮುಕ್ಷುನ ಭವಾಪ್ತಿ ಪಾರಂ ಪ್ರತಿಯಾತು ಮುದ್ದೇತಾನ್ ಆಶಾಗ್ರಹೋ ಮಜ್ಜೇತೆ ಅಂತರಾಲೆ ನಿಗೃಹ್ಯ ಕಂಠೆ ವಿವರ್ತ್ಯ ವೇಗಾತ್ ಅಂತ ಶ್ಲೋಕದ ಅಭಿಪ್ರಾಯವನ್ನ ಭವಾಬ್ಧಿ ಪಾರಂ ಅಂತಂದ್ರೆ ಭವ ಅಂದಾಗ ಇಲ್ಲಿ ಮರಣ ಅಂತ ಅರ್ಥ. ಇದು ಹೇಗಿದೆ ಅಂದ್ರೆ ಸಮುದ್ರ ಎಷ್ಟು ಆಳವಾಗಿದೆಯೋ ಅದೇ ಪ್ರಕಾರ ಸಮುದ್ರ ಎಷ್ಟು ಉದ್ದ ಅಗಲವಾಗಿದೆಯೋ ಅದರಂತೆ ಸಂಸಾರ ಅನ್ನುವಂಥದ್ದು ಒಂದು ವಿಚಿತ್ರವಾದ ಸಮುದ್ರ ಇದ್ದಂತೆ. ಈ ಸಂಸಾರ ಸಮುದ್ರದ ಆಚೆಯ ದಡವನ್ನ ಹೊಂದಬೇಕೆಂದು ಯಾರು ಜಗತ್ತಿನಲ್ಲಿ ಪ್ರಯತ್ನವನ್ನ ಮಾಡುತ್ತಾರೋ ಆ ಪ್ರಯತ್ನ ಮಾಡುವಂತ ಜೀವಿಗಳಲ್ಲಿ ಯಾವ ಮಂದ ವೈರಾಗ್ಯ ಅಂತ ಬೇರೆ, ತೀವ್ರತರವಾದ ವೈರಾಗ್ಯ ಬೇರೆ. ಈ ಸಮುದ್ರವನ್ನೇ ದಾಟಬೇಕು ಅನ್ನುವನು ಬಹಳ ಪರಾಕ್ರಮಿಯಾಗಿ ಬಲಶಾಲಿಯಾಗಿ ಅನಂತ ಪ್ರಯತ್ನಗಳನ್ನ ಸದಾ ಕಾಲ ಮಾಡುತ್ತಲೇ ಇರಬೇಕು. ಸಾಮಾನ್ಯರು ನದಿಯನ್ನೇ ದಾಟಲಿಕ್ಕೆ ಆಗುವುದಿಲ್ಲ. ಮೊದಲು ಅವರಿಗೆ ದಾಟುತ್ತೇನೆಂತ ಬಹಳ ಬುದ್ಧಿಯಿಂದ ಸಾಮರ್ಥ್ಯವನ್ನ ವಿಚಾರ ಮಾಡಿ ಆ ನದಿಯ ಅರ್ಧ ದಾರಿಗೆ ಹೋದ ತಕ್ಷಣ ಆತನ ಕೈ ಮತ್ತು ಕಾಲುಗಳು ನಿಶಕ್ತವಾಗುತ್ತವೆ. ನದಿ ಈಜಬೇಕಾಗಿದ್ರೆ ಕೈ ಕಾಲನ್ನ ಯಾವಾಗಲೂ ಬಡಿತಾ ಇರ್ಬೇಕಮ್ಮ. ಈ ಕೈ ಕಾಲು ಬಡಿಯುವುದು ಯಾವಾಗ ನಿಲ್ಲುತ್ತದೆಯೋ ಆ ಕ್ಷಣದಲ್ಲೇ ಅದೇ ನದಿಯ ಮಧ್ಯದಲ್ಲಿ ಆ ವ್ಯಕ್ತಿ ಮುಳುಗಿ ಹೋಗುತ್ತಾನೆ. ಅದರಂತೆ ಮಂದ ವೈರಾಗ್ಯವುಳ್ಳ ಮುಮುಕ್ಷನು ಈ ಯಾವ ಜನನ ಮರಣ ಅನ್ನುವಂತ ಭವಸಾಗರವನ್ನ ದಾಟಬೇಕಾಗಿದ್ರೆ ಈತನಿಗೆ ಮಂದ ವೈರಾಗ್ಯವುಳ್ಳವನಾಗಿದ್ದರೆ ಆ ಭವಸಾಗರ ದಾಟುವ ಪ್ರಯತ್ನ
ಪ್ರಯತ್ನ ಮಾಡುವಂತ ಸಂದರ್ಭದಲ್ಲಿ ಅವಳಿಗೆ ಏನಾಗ್ತದಮ್ಮ ಅಂತ ಹೇಳಿದ್ರೆ, ಅನಂತ ಅಲೆಗಳಲ್ಲಿ ನೀರಿನ ಮಧ್ಯದಲ್ಲಿ ಮುಳುಗಿದಂತೆ ಇವನಿಗೆ ವಿಷಯದ ಆಸೆ ಎಂಬ ಅನಂತ ಮೊಸಳೆಗಳು ನೀರಿನಲ್ಲಿ ಮುಳುಗಿ ಅವನನ್ನ ಹೇಗೆ ಮುಳುಗಿಸಿಕೊಳ್ಳುತ್ತವೆಯೋ ಅದೇ ರೀತಿ ಮುಮುಕ್ಷಿಗೆ ಆಸೆ ಎಂಬ ಮೊಸಳೆ, ಆಸೆ ಆಸೆ ಬೇಕು ಬೇಕು ಬೇಕು, ಯಾವುದಕ್ಕೆ ಬೇಕು ಎಷ್ಟು ಬೇಕು ಗೊತ್ತೇ ಇಲ್ಲ, ಒಟ್ಟು ಬೇಕು ಬೇಕು ಬೇಕು. ಈ ಆಸೆ ಎಂಬ ಮೊಸಳೆ ಏನ್ ಮಾಡ್ತದಂದ್ರೆ, ಆ ಒಂದು ಮುಮುಕ್ಷಿಯ ಕೊರಳನ್ನ ಹಿಡಿದು ತನ್ನ ಮೋಕ್ಷದ ಅಪೇಕ್ಷೆಯ ದಡವನ್ನ ಸೇರುವುದು ಬಿಟ್ಟು ಆಸೆಗೆ ತುತ್ತಾಗಿ ಆತ ಪಾಶಕ್ಕೆ ಒಳಗಾಗಿ ಪುನಃ ಈ ಬಂಧನದಲ್ಲಿ ಮುಳುಗಿ ಹೋಗುತ್ತಾನೆ. ಆ ಕಾರಣ ವಿಷಯ ವಸ್ತುಗಳಲ್ಲಿ ತೀವ್ರ ವೈರಾಗ್ಯ ಇಲ್ಲದಿದ್ದರೆ ಉಂಟಾಗತಕ್ಕ ಅನರ್ಥವನ್ನ ಈ ಶ್ಲೋಕದಲ್ಲಿ ಹೇಳಿದೆ. ಕಾರಣ ಬ್ರಹ್ಮ ಮಾರ್ಗದಲ್ಲಿ ಸಂಸಾರ ಎನ್ನುವ ಸಮುದ್ರವನ್ನ ದಾಟುವ ಕ್ರಿಯೆಯನ್ನು ನಿಲ್ಲಿಸ್ಬಿಡ್ತಾರ ಅವರು. ಹಾಗಾಗಿ ಉಭಯ ಭ್ರಷ್ಟರು, ಉಭಯ ಭ್ರಷ್ಟ ಕಚ್ಚಿನ್ನೋ ಉಭಯ ವಿಭ್ರಷ್ಟಸ್ಯನ ಭ್ರಂಶೋ ನಶ್ಯತಿ ಅಪ್ರತಿಷ್ಠೋ ಮಹಾಭಾವೋ ವಿಮೂಢೋ ಬ್ರಹ್ಮಣ ಪತಿ ಅಂತ ಗೀತೆಯಲ್ಲಿ ಕೂಡ ಇದನ್ನ ವ್ಯಾಖ್ಯಾನ ಮಾಡ್ಯಾರಮ್ಮ. ಏನಾಗ್ತದೆ ಇಲ್ಲಿ ಸಮಸ್ಯೆ ಅಂದ್ರೆ, ತೀವ್ರ ನಮ್ಗ ವೈರಾಗ್ಯ ಇಲ್ದಿದ್ರೆ ಆ ವ್ಯಕ್ತಿಗಳನ್ನ ಸಾಮಾನ್ಯವಾದಂತ ಸಂದರ್ಭಗಳು ನಮ್ಮನ್ನ ಹಿಂದಕ್ಕೆ ತರುವ ಪ್ರಯತ್ನ ಮಾಡ್ತಾವ. ಯಾಕಂದ್ರೆ ನಮ್ಮ ಮನಸ್ಸು ಕೆಲವು ಸಲ ಯಾರಾದ್ರೂ ಆಪ್ತರು ತೀರಿ ಹೋದ್ರು ಅಥವಾ ಘೋರವಾದ ಯಾವುದಾದ್ರೂ ಅಪಘಾತ ಆಯ್ತು ಅಥವಾ ಅನಿರೀಕ್ಷಿತವಾಗಿ ಯಾವುದೋ ಆಸೆ ಎನ್ನುವಂಥದ್ದು ಈಡೇರುತ್ತದೆ ಎನ್ನುವಾಗ ಕ್ಷಣದಲ್ಲೇ ಆಶಾ ಭಂಗ ಆಗ್ತದೆ. ಅದನ್ನ ಹೇಗೆ ಅಂದ್ರೆ, ಮೊನ್ನೆ ಮಂತ್ರಿ ಮಂಡಲ ರಚನೆ ಮಾಡಿದಾಗ ಎಲ್ಲಿಯವರೆಗೂ ಅಂದ್ರೆ ದಿಲ್ಲಿಯಿಂದ ಈ ಕರ್ನಾಟಕದ ಬೆಂಗಳೂರುವರೆಗೂ ನಾನು ಮಿನಿಸ್ಟರ್ ಆಗ್ತೀನಿ, ಮಂತ್ರಿ ಆಗ್ತೀನಿ ಅಂತ ಆಸೆ ಇತ್ತು ಅವರಿಗೆ. ಕೊನೆ ಗಳಿಗೆಯಲ್ಲಿ ಯಾವುದೇ ಕಾರಣಕ್ಕಾಗಿ ಅವರ ಹೆಸರು ಆಶಾ ಭಂಗ ಆಯ್ತು. ಅವ್ರಿಗೆ ಎಷ್ಟು ದುಃಖ ಆಯ್ತಮ್ಮ, ಅವರಿಗೆ ತಾಳಲಾರದ ದುಃಖ. ಅದು ಯಾಕಾಗ್ತಂದ್ರೆ ಅವರ ಆಸೆಗಳೇ ಅವರ ದುಃಖಕ್ಕೆ ಮೂಲ ಕಾರಣ. ಇಂಥ ಪ್ರಸಂಗದಲ್ಲಿ ಅಥವಾ ಬಾಲಕ ಬಾಲಕಿಯರ ಮಧ್ಯದಲ್ಲಿ ಗಾಢ ಪ್ರೇಮ ಆದಾಗ ಯಾವುದೋ ಕಾರಣದಿಂದ ಆಶಾ ಭಂಗವಾದಾಗ ಅವರಿಗೆ ಅನಂತ ದುಃಖ ಆಗುವುದು ಸಹಜ. ಮತ್ತು ಅಪಾರವಾದ ಐಶ್ವರ್ಯ ನಾಶ ಆದಾಗೂ ನಮ್ಗ ದುಃಖ ಆಗ್ತದೆ. ಯಾಕಂದ್ರೆ ಮನಸ್ಸಿನಲ್ಲಿ ಪ್ರೇಮ ಉಳಿಯೋದಿಲ್ಲ ಅಂತದು. ಅಥವಾ ಒಂದು ಸಲ ಯಾರಾದ್ರೂ ಸೋಲಿಸಿದ್ರು ಅಂದ್ರೆ ಅಪಮಾನದಿಂದ ಮತ್ತೆ ಮುಖ ಎತ್ತಲಿಕ್ಕೆ ಆಗುವ ಸಂದರ್ಭ ಇದ್ರು ಕೂಡ ಮನುಷ್ಯ ಈ ದುಃಖ ಸಮುದ್ರದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅಲ್ಲದೆ ಅನಂತ ರೀತಿಯ ರೋಗಗಳು, ಅನಂತ ರೀತಿಯ ಚಿತ್ರಹಿಂಸೆ, ಅಪಮಾನ,
ಇವು ಏನ್ ಮಾಡ್ತಾವಂದ್ರೆ ಒಂದೊಂದಾಗಿನೂ ಬರಬಹುದು, ಕೆಲವೊಂದು ಸಲ ಎಲ್ಲವೂ ಒಟ್ಟಿಗೂ ಬರ್ಬೋದು. ಆವಾಗ ನಮಗೆ ಏನ್ ಅನ್ಸ್ತಂದ್ರೆ ಈ ದುಃಖಗಳನ್ನ ನೋಡಿ ಯಾಕಾದ್ರೂ ಬದುಕಬೇಕು ಅನ್ನುವಂತ ಭಾವ ಬರ್ತದ ಜೀವನದಲ್ಲಿ. ಆವಾಗ ಅವನಿಗೆ ಏನ್ ಅನಿಸ್ತದ, ನಾನು ಈ ಜನ್ಮಕ್ಕಾದ್ರೂ ಯಾಕೆ ಬಂದೆ, ಈ ಜನ್ಮಕ್ಕೆ ಬರಲಾರದಂತೆ ನಾನು ಮಹಾತ್ಮರಿಗೆ ಗುರು ಶಾಸ್ತ್ರಾದಿಗಳಿಗೆ ಶರಣಾಗತನಾಗಿ ಈ ವಿಷಯ ವಾಸ ವಿಷಯಗಳಿಂದ ಪಾರಾಗಿ ಮುಕ್ತಿಯನ್ನ ಪಡಿಬೇಕು ಅಂತ ಅವನಿಗೆ ಅನಿಸ್ತದಮ್ಮ. ಆದರೆ ಅದು ಯಾವುದು ಅಂದ್ರೆ ಮಂದ ವೈರಾಗ್ಯ ಅಂತ. ಮಂದ ವೈರಾಗ್ಯ ಅಲ್ಲ ಮದು. ಯಾಕಂದರೆ ವಿವೇಕದಿಂದ ಹುಟ್ಟಿದಂತ ವೈರಾಗ್ಯ ಅದಲ್ಲ. ಸಾಮಾನ್ಯ ಲೋಕದಲ್ಲಿ ಎಲ್ಲರಿಗೆ ಆಗುವಂತೆ ಇವನಿಗೆ ಆದಂತ ಒಂದು ವಿಷಯದಿಂದ ಬಂದಂತ ವೈರಾಗ್ಯ. ಅದಕ್ಕೆ ಸ್ಮಶಾನ ವೈರಾಗ್ಯ, ಪುರಾಣ ವೈರಾಗ್ಯ, ಪ್ರಸೂತಿ ವೈರಾಗ್ಯ ಅಂತ. ಆದರೆ ಯಥಾರ್ಥವಾದ ವೈರಾಗ್ಯವು ಬಾಹ್ಯ ಪ್ರಪಂಚದಲ್ಲಿ ಅನಿತ್ಯವಾದ ವಸ್ತುಗಳು ಇವೇನಿದಾವಂದ್ರೆ ಬಾಹ್ಯ ಅಂದ್ರೆ ಹೊರಗೆ ತೋರುವಂತ ಎಲ್ಲಾ ವಸ್ತುಗಳು ಇವೆಲ್ಲವೂ ನಿತ್ಯವಾದ ವಸ್ತುಗಳಲ್ಲ, ಅನಿತ್ಯವಾದ ವಸ್ತುಗಳು. ಯಾಕಮ್ಮ ಅನಿತ್ಯ ಅಂದ್ರೆ ಮೊದಲು ಇಲ್ಲ, ನಂತರದಲ್ಲಿ ಇಲ್ಲ, ಅಥವಾ ಮೊದಲು ಇಲ್ಲ ನಂತರದಲ್ಲಿ ಇರೋದಿಲ್ಲ. ಈ ಮಧ್ಯಕಾಲದಲ್ಲಿ ಎಲ್ಲೋ ಒಂದ್ ಸ್ವಲ್ಪ ತೋರಿ ಅಡಗುತ್ತವೆ. ಅದಕ್ಕ ಇವೆಲ್ಲವೂ ತೋರಿ ಅಡಗುವಂತ ಅನಿತ್ಯ ವಸ್ತುಗಳು ಇವೆಲ್ಲ ದುಃಖಗಳೇ ಅಂತ ದೃಢ ನಿಶ್ಚಯದಿಂದ ಹುಟ್ಟಿದಂಥದ್ದು ಯಾವುದು ಅಂದ್ರೆ ಅದು ಯಥಾರ್ಥವಾದ ವೈರಾಗ್ಯ. ಈ ಅರಿವು ಅನುಭವಜನ್ಯವಾಗಿ ಮನಸ್ಸಿನಲ್ಲಿ ಮೂಡಿದರೆ ತಾನಾಗಿ ಹೊರಗಿನ ವಿಷಯಗಳ ಹಂಬಲ ಬಿಟ್ಟು ಹೋಗುವುದು. ತಾನಾಗಿ ಬಿಟ್ಟು ಹೋಗುವುದಂದ್ರೆ ನಮ್ಮ ಜಗತ್ತಿನಿಂದ ಆ ವಸ್ತುಗಳು ಹೋಗೋದಿಲ್ಲ. ಆದ್ರೆ ನಮ್ಮ ಮನಸ್ಸು ಆ ವಸ್ತುಗಳ ಅಪೇಕ್ಷೆ ಮಾಡಂಗಿಲ್ಲ ಅಂತ. ಯಾಕೆ ಮಾಡಂಗಿಲ್ಲ ಅಂದ್ರೆ ನಮಗ್ ಗೊತ್ತಾಗ್ಯದ, ನಾವು ಮಾಡಂಗಿಲ್ಲ. ಅವರಿಗೆ ಗೊತ್ತಿಲ್ಲ, ಅವ್ರು ಮಾಡ್ತಾರ ಸಹಜವಾಗಿ. ಆದರೆ ದುಃಖದ ಸೋಂಕಿಲ್ಲದ ಶಾಶ್ವತವಾದ ಆನಂದವನ್ನು ಕೊಡುವ ನಿತ್ಯ ಮತ್ತು ಸತ್ಯವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಅದು ಆತ್ಮ. ಅಂಥ ಆತ್ಮದ ಕಡೆ ಗಮನ ಹರಿಯುವುದು ಯಥಾರ್ಥವಾದ ವೈರಾಗ್ಯದಿಂದ. ಇದನ್ನೇ ಶಾಸ್ತ್ರಗಳಲ್ಲಿ ವಿವೇಕ ವಿವೇಕ ಅಂತ ಕರೀತಾರೆ. ಈ ವಿವೇಕದಿಂದ ಉದಿಸಿದ ವೈರಾಗ್ಯ ಜ್ಞಾನದ ಬೆಳಕಿನಲ್ಲಿ ವೃದ್ಧಿಯಾಗಿ ಮೋಕ್ಷದ ಫಲವನ್ನ ದೊರಕಿಸುವುದರಲ್ಲಿ ಯಾವ ಸಂಶಯವೇ ಇಲ್ಲ. ಈ ಒಂದು ವೈರಾಗ್ಯ ನಮ್ಮ ಪ್ರಪಂಚಿಕ ರಸ್ತೆಯನ್ನ ಭವಸಾಗರದಿಂದ ದಾಟಲಿಕ್ಕೆ ಇವು ತೊಂದರೆ ಕೊಡುತ್ತವೆ ಅಂತ ಅಷ್ಟೇ ವಿಚಾರವನ್ನು ಮಾಡಬಾರದು. ಯಾಕೆಂದ್ರೆ ಆಸ್ತಿಕರನ್ನಷ್ಟೇ ಅಲ್ಲದೆ ನಾಸ್ತಿಕರಾದಂತ ಎಷ್ಟೋ ಮಹಾತ್ಮರನ್ನು ಕೂಡ ಈ ಆಶಾ ಅನ್ನುವಂತ ಮೊಸಳೆ ಈ ಜನನ ಮರಣ ಅನ್ನುವಂತ ಸಮುದ್ರದಲ್ಲಿ ಅದು ಮುಳುಗಿಸಿಯೇ ಬಿಟ್ಟಿದೆ ಅಂತ. ಇದು ಹೇಗೆ ಅಂದ್ರೆ ಎಲ್ಲಾ ಮತ ಧರ್ಮಗಳಲ್ಲಿಯೂ ಸಾವಿರಾರು ಮಂದಿ ತಮ್ಮ ಯಾವುದೋ ಕಾರಣಗಳಿಂದಲೂ ಅಥವಾ ಜೀವನದಲ್ಲಿ ಯಾವುದೇ ಒಂದು ಜಿಗುಪ್ಸೆ
ನಾಚಿಕೆ ಪಡುವಂತ ಕಾರ್ಯವನ್ನ ಮಾಡಿ ಅದನ್ನ ಮುಚ್ಚಿಕೊಳ್ಳೋದಕ್ಕೋಸ್ಕರವಾಗಿ ತಾತ್ಕಾಲಿಕವಾಗಿ ವೈರಾಗ್ಯ ಬೆಳೆದಂತೆ ಆಗಿ ಅಥವಾ ವೈರಾಗ್ಯದಂತೆ ವೇಷವನ್ನ ತೊಟ್ಟು ಅನಂತ ವ್ಯಕ್ತಿಗಳು, ಮಠಗಳು, ಆಶ್ರಮಗಳು ಇತ್ಯಾದಿಗಳನ್ನು ಸೇರುವರು. ಈಗ ಜಗತ್ತಿನಲ್ಲಿ ನೋಡಿವಲ್ಲ ವರ್ತಮಾನದಲ್ಲಿ ಯಾರ್ಯಾರೋ ಆಶ್ರಮ ಸ್ಥಾಪನೆ ಮಾಡ್ತಾರ, ಯಾರ್ಯಾರೋ ಮಠ ಕಟ್ತಾರ, ಯಾರ್ಯಾರೋ ಸಾಧುಗಳಾಗ್ತಾರ, ಯಾರ್ಯಾರೋ ಏನೇನೋ ಧಾರ್ಮಿಕ ಕಾರ್ಯಗಳನ್ನ ಮಾಡಿ ಮೋಕ್ಷವನ್ನ ಪಡಿಬೇಕು, ಭವಸಾಗರವನ್ನ ದಾಟಬೇಕು ಅಂತ ಉಪದೇಶ ಮಾಡೋರಾರ, ಆ ಉಪದೇಶವನ್ನ ತಗೊಳ್ಳೋರು ಜಗತ್ತಿನಲ್ಲಿ. ಇವ್ರಿಗೆ ಏನಾಗ್ತದಮ್ಮಂದ್ರೆ ಕಾಲಕ್ರಮೇಣ ಅಂತ ಸ್ವಲ್ಪ ದಿನ ಆಗೋದ್ರೊಳಗಾಗಿ ಅವ್ರಿಗೆ ಗೊತ್ತಾಗ್ತದ ಒಳಗೆ ನಾವು ವಿರಾಗಿಗಳು, ಈ ವಿರಾಗಿಯ ಜೀವನಕ್ಕೆ ನಾವು ತಕ್ಕವರಲ್ಲವೆಂದು ಅವ್ರಿಗೆ ಗೊತ್ತಾಗ್ತದ. ಯಾಕೆಂದ್ರೆ ಸಾಧನೆಯಿಂದ ಬಂದ ವೈರಾಗ್ಯ ಅಲ್ಲ ಇದು, ಯಾವುದೋ ಕಾರಣದಿಂದ ಬಂದಂತ ವೈರಾಗ್ಯ. ಆ ಕಾರಣ ಅವರಲ್ಲಿ ನಾವು ಯಾವುದನ್ನ ನಿಗ್ರಹವನ್ನು ಮಾಡಿಲ್ಲ, ಯಾವುದು ಶಾಂತಿ ಸಮಾಧಾನ ಸ್ವಯಂ ಇಲ್ಲ ಅಂತ ಅವರಿಗೆ ಗೊತ್ತಾಗ್ತದೆ. ಆದ ಮೇಲೆ ಅವರಲ್ಲಿ ಧೈರ್ಯ ಇದ್ದವರು ಕೆಲವರು ಸನ್ಯಾಸವನ್ನ ತೊರೆದು ಮಠ ಆಶ್ರಮಗಳಿಂದ ಹೊರಕ್ಕೆ ಬಂದು ಎಲ್ಲರಂತೆ ಸಂಸಾರ ಜೀವನವನ್ನ ನಡೆಸಲು ಆರಂಭಿಸಿ ತಮ್ಮ ಪಾಲಿಗೆ ಬಂದ ಕಷ್ಟ ಸುಖಗಳನ್ನ ಸಾಮಾನ್ಯರಂತೆ ಅನುಭವಿಸುವರು. ಯಾಕಮ್ಮ ಒಂದು ಸಲ ನಾವು ಕಪಟದ ನಾಟಕದಿಂದ ವೈರಾಗ್ಯಗಳಂತ ಹೇಳಿ, ಸಾಧು ಸಂತರು ಅಂತ ಹೇಳಿ, ತ್ಯಾಗಿಗಳಂತ ಸನ್ಯಾಸಿಗಳಾದವರು ಸಾಧನೆ ಇಲ್ಲದ ಸನ್ಯಾಸಿ ಆಗಿದ್ರೆ ಅದು ವೈರಾಗ್ಯವೇ ವಿನಃ ತೀವ್ರ ವೈರಾಗ್ಯತೆ ಅಲ್ಲ. ಆವಾಗ ಕೆಲವ್ರು ಏನ್ ಮಾಡ್ತಾರಮ್ಮಂದ್ರೆ ಈ ಸ್ವಯಂ ನಿಯಂತ್ರಣವಿಲ್ಲದ ಈ ವೇಷ ಮಠ ಆಶ್ರಮಗಳಿಂದ ಏನು ಶಾಂತಿ ಸಮಾಧಾನ ಇಲ್ಲ, ಅದಕ್ಕೆ ಬಿಟ್ಟು ಹೋಗಿ ಸಂಸಾರಕರೇ ಆಗಬೇಕಂತ ತಿಳಿದು ಎಷ್ಟೋ ಜನ ಬಂದು ಮತ್ತೆ ಪುನರ್ ವಿವಾಹವನ್ನ ಮಾಡಿಕೊಂಡು ಪ್ರಪಂಚದಲ್ಲಿ ಬರುವಂತ ಸುಖ ದುಃಖಗಳನ್ನ ಅವರು ಕೂಡ ಅನುಭವಿಸ್ತಾ ಇದ್ದಾರೆ. ಈಗ ಸಾಕಷ್ಟು ಜಗತ್ತಿನಲ್ಲಿ ನೋಡಿದಂತ ಕ್ರಿಯೆಗಳುಂಟು. ಇನ್ನು ಕೆಲವರು ಆಶ್ರಮಗಳ ಕಟ್ಟನ್ನು ಬಿಡಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲದೆ ಇದು ಆಶ್ರಮ ಮಠ ಗುರು ಇದ್ರದೇನಮ್ಮ ಕಷ್ಟ ಆದಂತ ಅವ್ರಿಗೆ ಗೊತ್ತಿದ್ದು ಕೂಡ ಅವರ ಬಿಡಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲ. ಯಾಕಿಲ್ಲ ಅಂದ್ರೆ ಅವ್ರು ಮೊದಲೇ ಮೋಸದಿಂದ ತಾವು ಮೋಸ ಹೋಗ್ಯಾರ, ಮಂದಿನ ಮೋಸಕ್ಕೆ ಒಳಗ್ ಮಾಡ್ಯಾರ. ಈಗ ಅವರು ಆ ಸಾಮರ್ಥ್ಯದಿಂದ ನಾ ಹಿಂಗ್ ಮಾಡ್ತೀನಿ ಅಂದ್ರೆ ಜನ ಸುಮ್ನೆ ಬಿಡಂಗಿಲ್ಲ ಅವರು. ಅದಕ್ಕೆ ಈ ರೀತಿಯಾಗಿ ಅವರು ಒಳಗಡೆ ಸಂಸಾರಿಯಾಗಿ ಹೊರಗಡೆ ಸನ್ಯಾಸದಲ್ಲಿ ಇದ್ದು ಅದರ ಸಾರ್ಥಕವನ್ನ ಪಡೆಯುವ ಸ್ವಯಂವನ್ನ ಗಳಿಸಿಕೊಳ್ಳಲಾರದೆ ಪಶ್ಚಾತ್ತಾಪದ ಕೊಲಿಮೆಯಾಗಿ ಬೇಗುದಿಯ ದುಃಖವನ್ನ ಪಡುತ್ತಾ ಸಹಿಸಲಾಗದ ಸಂಕಟದಲ್ಲಿ ಸಿಕ್ಕಿಕೊಂಡು ಭ್ರಷ್ಟ ಬಾಳ್ವೆಯನ್ನ ನಡೆಸುವರು. ಅವ್ರ ಬಾಳ್ವೆ ಏನಮ್ಮ ಭ್ರಷ್ಟ ಬಾಳ್ವೆ ಅಂತಾರ ಅವ್ರು.
ಮತ್ತೆ ಕೆಲವರು ಇನ್ನೂ ಅಧಮರು ಸನ್ಯಾಸಿಯ ವೇಷದಲ್ಲೇ ವಿರಾಗಿಯ ವೇಷದಲ್ಲಿಯೇ ಇದ್ದುಕೊಂಡು ಅತ್ಯಂತ ಕಪಟಿಗಳಾಗಿ, ಸಾಮಾನ್ಯ ಕಪಟಿಗಳನ್ನ ಜಲ್ದಿ ಕಂಡಿಡ್ಲಿಕ್ಕೆ ಬರ್ತದಮ್ಮ. ಆದ್ರೆ ಈ ವೇಷದಲ್ಲಿದ್ದುಕೊಂಡಂತ ಕಪಟಿಗಳಾಗಿ ಮುಚ್ಚುಮರೆಯಲ್ಲಿ ಭೋಗ ಜೀವನವನ್ನು ನಡೆಸುತ್ತಾ, ನಮ್ಮ ಯಾರಿಗೆ ಗೊತ್ತಿಲ್ಲದಂತೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಭೋಗ ಜೀವನವನ್ನ ಮಾಡ್ತಾ ಮಾಡ್ತಾ ಇವರೆಲ್ಲರೂ ಸಮಾಜಕ್ಕೆ ಕಂಟಕರಾಗುವರು. ಇವರು ತಾವು ಹಾಳಾಗಿ ಇತರರಿಗೂ ಮೋಸವನ್ನ ಮಾಡುವುದಲ್ಲದೆ ಆಧ್ಯಾತ್ಮ ಜೀವನಕ್ಕೆ ಕಳಂಕ ಹಚ್ಚುತ್ತಾರೆ. ಇದು ಸನ್ಯಾಸ ಆಶ್ರಮಕ್ಕೆ ಕುಠಾರ ಪ್ರಾಯರಾಗಿರುತ್ತಾರೆ. ಇದು ಎಷ್ಟು ದೂರ ಹೋಗ್ತದ ವಿಚಾರ ಅಂದ್ರೆ, ಜಗತ್ತಿನಲ್ಲಿ ಎಲ್ಲರೂ ಈ ರೀತಿ ಇರೋರಲ್ಲ. ಬಹಳ ಮಂದಿ ಈ ಪ್ರಕಾರ ಇದ್ರೆ ಕೆಲವು ಮಂದಿ ಒಳ್ಳೆ ವ್ಯಕ್ತಿಗಳು ಆರ. ಇಂಥ ಕಪಟ ಸನ್ಯಾಸಿಗಳು ದೀರ್ಘಕಾಲದ ವೈರಾಗ್ಯ ಇಲ್ಲದೆ ತಾತ್ಕಾಲಿಕ ವೈರಾಗ್ಯದ ವೇಷ ಭಾಷೆಗಳಿಂದ ಮುಚ್ಚುಮರೆಯಿಂದ ತಮ್ಮ ಸಕಲ ಭೋಗದ ಇಚ್ಛೆಯನ್ನ ಈಡೇರಿಸಿಕೊಳ್ಳುವ ಕೆಲವು ಸನ್ಯಾಸಿಗಳಿಂದ ಇಡೀ ಸನ್ಯಾಸಾಶ್ರಮಕ್ಕೆ ಕಂಟಕ ಅಂದ್ರು. ಅವರೆಲ್ಲರಿಗೂ ದೋಷ ಬರ್ತಲ್ಲ. ಇಂಥವರಿಂದ ಏನಾಗ್ತದಂದ್ರೆ, ಯಾವಾಗಲೂ ನಾವು ಮಂದ ವಿರಾಗಿಗಳಾಗಬಾರ್ದಂತ. ಮಂದ ವೈರಾಗ್ಯಗಳಾಗದೆ ಆ ನೌಕೆಯು ಮುರಿದಾಗ, ನೀರಿನಲ್ಲಿ ಹೊರಟಾಗ ಒಂದು ನಾವೆಯಲ್ಲಿ ಕೂತಾರ ನೋಡಮ್ಮ, ಸಮುದ್ರದ ಮಧ್ಯದಲ್ಲಿ ನೀರಿನ ಪಾಲಾಗಿ ಹೋಗ್ತದ ನೌಕೆ ಮುರಿದಾಗ. ಅದರಲ್ಲಿ ಕ್ರೂರವಾದ ಮೊಸಳೆಗಳಿರ್ತಾವ. ಆ ಮೊಸಳೆಗೆ ಏನಾಗ್ತಾವ ಅಂದ್ರೆ ಈ ವ್ಯಕ್ತಿಗಳು ತುತ್ತಾಗ್ತಾರ, ತುತ್ತಾಗಿ ಸತ್ತು ಹೋಗ್ತಾರ ಅಂತ ಅರ್ಥ. ಸಮುದ್ರ ಮಧ್ಯದ ನೀರಿನಲ್ಲಿ ಬಿದ್ದವರ ಕುತ್ತಿಗೆಗೆ ತಮ್ಮ ಕರ್ಕಶ ಭಯಂಕರ ಮೊಸಳೆಗಳು ಅವರನ್ನ ಹಿಡಿದು ಸೆಳೆದು ತಿನ್ನುವಂತೆ ಲೋಕೇಶಣಗಳು, ಲೋಕೇಶಣ 3 ಬರ್ತವೆ ಇಲ್ಲಿ. ಯಾವ ರೀತಿ ಸಂಪತ್ತು ಇರ್ಲಿ ಅಥವಾ ಭಿನ್ನ ಯಾವ ಬಂಧು ಬಳಗ ಯಾವುದೇ ಇರ್ಲಿ, ಮಗ ಇರ್ಲಿ, ಹೆಂಡತಿ ಇರ್ಲಿ, ಗಂಡನೇ ಇರ್ಲಿ, ಯಾರೇ ಇದ್ರು ಕೂಡ ಅವರೆಲ್ಲರ ಮೇಲೆ ದೃಢ ವೈರಾಗ್ಯವಿಲ್ಲದವನು. ಯಾರಿಗಾದ್ರೆ ಏನೇನಾದ್ರೆ ದುಃಖ ಆಗೋದು ಇವೆಲ್ಲ ಯಾವತ್ತೂ ಆಗಬಾರ್ದಂತ. ಯಾಕಾಗಬಾರ್ದಮ್ಮ? ಇವೆಲ್ಲ ಬಾಹ್ಯದಲ್ಲಿ ತೋರುವಂತ ಅನಿತ್ಯವಾದ ವಸ್ತುಗಳೇ ದೇಹಗಳು. ಇವೆಲ್ಲ ಅನಿತ್ಯವಾದ ವಸ್ತುಗಳು, ಶಾಶ್ವತವಾಗಿಲ್ಲ. ಇದರೊಳಗೆ ಇರತಕ್ಕಂತ ಆತ್ಮ ಒಂದು ಶಾಶ್ವತ ಅಂತ ತಿಳ್ಕೊಂಡವನಿಗೆ ಯಾವ ಲೋಕದ ಯಾವ ಧಾರಣೆಸು ಅಂದ್ರೆ ಯಾವ ಸಂಪತ್ತಿ ಇರ್ಲಿ, ಮಗ ಇರ್ಲಿ, ಹೆಂಡತಿ ಇರ್ಲಿ, ಯಾರ ಮೇಲೆ ಕೂಡ ಆತವರಿಗೆ ಆದಂತ ದುಃಖ ಸನ್ನಿವೇಶದಲ್ಲಿ ಮತ್ತೆ ಸಂಸಾರಕ್ಕೆ ಒಳಗಾಗದೆ ಆತ ತನ್ನ ಆತ್ಮ ಜ್ಞಾನಕ್ಕಾಗಿ ದೀರ್ಘವಾದ ಪ್ರಯತ್ನವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೌದಿಲ್ಲಮ್ಮ? ಇಲ್ಲ ಅಂದ್ರೆ ಇವೆಲ್ಲ ಸಂಬಂಧಗಳು ಬಂದಾಗ ಮಧ್ಯದಲ್ಲಿ ನಮ್ಮನ್ನ ಏನ್ ಮಾಡ್ತಾವಂದ್ರೆ ಮುಳುಗಿಸಿ ಬಿಡ್ತಾವ. ಏನ್ರಿ ಒಳ್ಳೆ ಕಾರ್ಯ ಮಾಡಕತ್ತಿದ್ವಿ, ಆಧ್ಯಾತ್ಮ ಕಡೆ ಬಹಳ ಒಲವಿತ್ತು,
ಮೋಕ್ಷದ ಕಡೆ ಬಹಳ ಪ್ರೇಮ ಇತ್ತು, ಪ್ರೀತಿ ಇತ್ತು, ಅದ್ರ ಕಡೆ ಬಹಳ ಭಕ್ತಿ ಇತ್ತು ನನಗೆ ಅಂತ ಇಟ್ಕೊಳ್ರಿ. ಒಂದ್ ವೇಳೆ ಅಚಾನಕ್ ಯಾವುದೇ ಕಾರಣದಿಂದ ಮೊದಲು ಹೇಳಿದಂತ ದುಃಖಗಳು, ಯಾರಿಂದ ವಿರಹದಿಂದ ಆಗಲಿ ಅಥವಾ ವಿಯೋಗಂತರ, ಸಾಧಕನಿಗೆ ಒಬ್ಬ ಮಗ ಸತ್ತ, ಮಗಳು ಸತ್ಲು, ಅಥವಾ ಮಗನಿಗೆ ಏನೋ ಆಯ್ತು, ಆಘಾತ ಆಯ್ತು, ಮಗಳಿಗೆ ಏನೋ ಆಯ್ತು, ಇಂತಹ ಪ್ರಸಂಗ ಬಂದಾಗ ನಮ್ಮ ದೀರ್ಘವಾದ ವೈರಾಗ್ಯ ಇಲ್ಲದೆ ಮತ್ತೆ ಆ ಲೌಕಿಕ ವಿಷಯದ ಕಡೆ ಗಮನ ಕೊಟ್ಟದ್ದಾದರೆ ನಮ್ಮನ್ನ ಅರ್ಧ ದಾರಿಯಲ್ಲೇ ಮುಳುಗಿಸಿ ಬಿಡುತ್ತವೆ. ಅರ್ಧ ನದಿಯಲ್ಲಿ ಮುಳುಗಿಸಿ ಆಚೆ ದಂಡೆಗೆ ಸಾಗದಂತೆ ಹೇಗೆ ಮಾಡುತ್ತದೆಯೋ ಅದಕ್ಕ ದೀರ್ಘವಾದಂತ ಒಂದು ವೈರಾಗ್ಯವನ್ನ ಬೇಕು ಅಂತ ಇಲ್ಲಿ ಮಹಾತ್ಮ ಹೇಳ್ತಾರೆ. ಕಾರಣ 80ನೇ ಶ್ಲೋಕದಲ್ಲಿ ವಿಷಯಾಖ್ಯಾಗ್ರಹೋ ಏನ ಸುವಿರಕ್ತಶೀನಹತ ಸ ಗಚ್ಚತಿ ಭವಾಂಬೋಧೆ ಪಾರಂ ಪ್ರತ್ಯುಹ ವರ್ಜಿತ ಅಂತ ಈ ಶ್ಲೋಕದ ಅಭಿಪ್ರಾಯ. ಅಂದರೆ ಯಾವನು ದೃಢ ವೈರಾಗ್ಯವೆಂಬ ಕತ್ತೆಯಿಂದ ವಿಷಯದ ಅಭಿಲಾಷ ಎಂಬ ಮೊಸಳೆಯನ್ನು ಕೊಲ್ಲುತ್ತಾನೆ. ಯಾರಮ್ಮ? ದೃಢವಾಗಿರುವಂತ ವೈರಾಗ್ಯದವನು. ಇಲ್ಲಿ ವಿಷಯ ಅಭಿಲಾಷೆ, ವಿಷಯದ ಆಸೆ ಎನ್ನುವುದೇ ಇಲ್ಲಿ ಮೊಸಳೆ. ವಿಷಯಾದಿಗಳ ಅಪೇಕ್ಷೆ ಎನ್ನುವುದೇ ಮೊಸಳೆ. ಆ ಮೊಸಳೆಯನ್ನ ನಾವು ಕೊಲ್ಲಬೇಕಾಗುತ್ತಂದ್ರೆ ಅದಕ್ಕೆ ದೃಢವಾದ ವೈರಾಗ್ಯ ಇರ್ಬೇಕು ಅಷ್ಟೆ, ತಾನೇ ಸತ್ತು ಹೋಗ್ತಾನೆ. ಅವನು ವಿಘ್ನಗಳಿಂದ ಬಿಡುಗಡೆ ಹೊಂದಿ ಸಂಸಾರ ಸಾಗರದ ಆಚೆಯ ದಡವನ್ನು ತಲುಪುತ್ತಾನೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಸಾಗರದ ಮಧ್ಯದಲ್ಲಿ ಅಡಗಿರುವ ಈ ಘೋರ ಶತ್ರುವನ್ನ ನಾಶ ಮಾಡಲು ನಮಗಿರುವ ಅಸ್ತ್ರ ಯಾವುದು ಎಂದರೆ ಅಲ್ಲಿ ಕೈಯಲ್ಲಿ ಕತ್ತಿಯಿಂದ ಮೊಸಳೆಯನ್ನು ನಾಶ ಮಾಡೋದಮ್ಮ. ಇಲ್ಲಿ ಆಸೆ ಎನ್ನುವಂತ ಅಭಿಲಾಷೆ ಎನ್ನುವಂತ ಮೊಸಳೆ ಏನದ ಇದನ್ನ ವೈರಾಗ್ಯವೆಂಬ ಖಡ್ಗದಿಂದನೇ ಇದನ್ನ ಕತ್ತರಿಸಬೇಕು. ಈ ರೀತಿ ನಮಗೆ ಅಸ್ತ್ರ ಯಾವುದು? ದೃಢವಾದ ವೈರಾಗ್ಯ. ವೈರಾಗ್ಯ, ದೃಢ ವೈರಾಗ್ಯ ಅಂದ್ರೆ ಕತ್ತಿಯಿಂದ ವಿಷಯ ಆಸಕ್ತಿ ಎಂಬ ಮೊಸಳೆಯನ್ನ ನಾಶ ಮಾಡಬೇಕು. ಆಗ ನಾವು ಸುಗಮವಾಗಿ ನದಿಯನ್ನ, ಸಮುದ್ರವನ್ನ ದಾಟಬಹುದು. ಕಾರಣ ನಮ್ಮ ಮೊಸಳೆ ಬಂದಾಗ ಕೈಯಲ್ಲಿ ಖಡ್ಗ ಅದ, ಖಡ್ಗದಿಂದ ಮೊಸಳೆಯನ್ನ ಕತ್ತರಿಸಿ ಹಾಕಿ ಪುನಃ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಇನ್ನೊಂದು ಮೊಸಳೆ ಬಂತು ಅಂದ್ರೆ ಮತ್ತೆ ಖಡ್ಗದಿಂದ ಕತ್ತರಿಸಿ ಹಾಕಿ ಮತ್ತೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಬಲವಾದ ಖಡ್ಗನೇ ಕೈಯಲ್ಲಿ ಇಲ್ಲದೆ ಇದ್ರೆ ನಾವು ಮೊಸಳೆಯ ಬಾಯಿಯಿಂದ ತುತ್ತಾಗುವುದನ್ನ ತಪ್ಪಿಸಿಕೊಡಲಿಕ್ಕೆ ಅಸಾಧ್ಯ ಆಗ್ತದೆ. ಹೌದಿಲ್ಲ? ಅದೇ ರೀತಿ ನಿಜವಾದ ವಿರಕ್ತಿ ಅಂದ್ರೆ ವೈರಾಗ್ಯ. ಆ ವೈರಾಗ್ಯ ಏನ್ರಿ? ನಮ್ಮ ಆಶಾ ಅಭಿಲಾಷೆಗಳ ಬಲವನ್ನ ಇಂಗಿಸಿ ಆ ಮೊಸಳೆಯನ್ನ ಸೋಲಿಸದಂತೆ ವೈರಾಗ್ಯ ಆಸೆಯನ್ನ ನಿರ್ಬಲವಾಗಿಸಿ ಅದಕ್ಕೆ ಬಲವನ್ನ ಕುಗ್ಗಿಸಿ ಬಿಡ್ತದಂತ. ಯಾವ್ದ್ರಿ? ಆಸೆ ಮತ್ತು ಅಪೇಕ್ಷೆ ಅನ್ನುವಂಥದ್ದನ್ನ ಅವುಗಳು ತಾವಾಗಿಯೇ ಬತ್ತಿ ಹೋಗುವಂತೆ ಮಾಡುವು.
ನಾವಾಗಿ ಏನು ಮಾಡೋದು ಬೇಕಿಲ್ರಿ. ಆ ಖಡ್ಗವನ್ನ ನೋಡಿದ ತಕ್ಷಣ ಮೊಸಳೆ ಹೂಡಿದಂಗ ವೈರಾಗ್ಯವಂತನ ಮನಸ್ಸನ್ನ ನೋಡಿ ಆಸೆ ಆಕಾಂಕ್ಷೆಗಳು ಅನಂತ ದ್ವೇಷಗಳು ರಾಗಗಳು ಎಲ್ಲವೂ ಕೂಡ ಹೂಡಿ ಹೋಗ್ತಾವ, ತಾವಾಗಿ ಅಡಗಿಕೊಳ್ಳುತ್ತವೆ. ಮೊಸಳೆ ನೀರಿನಲ್ಲಿ ಅಡಗಿದಂಗ ಆಸೆ ಆಕಾಂಕ್ಷೆಗಳು ಅಡಗಿ ಅಂದ್ರೆ ಕಾಣಲಾರ್ದಂಗ ಹೋಗ್ಬಿಡ್ತಾವ್ರಿ. ಈ ವಿವೇಕ ಅಂದ್ರೆ ದೃಢವಾದ ವಿವೇಕ ವೈರಾಗ್ಯಗಳು ಆಸೆ ಆಕಾಂಕ್ಷೆಗಳಿಂದ ಛೇದಿಸಲಾಗದ ಕವಚಗಳು. ಇವು ವಿವೇಕ ವೈರಾಗ್ಯಗಳು ಇಲ್ಲವಾದರೆ ನೂರಾರು ಆಶೆಗಳ ನಾಗರ ಹೆಡೆ ತಲೆ ಎತ್ತಿ ನಮ್ಮ ಜೀವವನ್ನು ವಿಷಯಮಯವಾಗಿ ಮಾಡಿ ನಮ್ಮ ಗುರಿಯನ್ನ ನುಚ್ಚು ನೂರು ಮಾಡುವವು. ಎಷ್ಟು ಅಂದ್ರೆ ನೂರಾರು ಆಶೆಗಳಂತ. ಅಲ್ಲೇ ಶಂಕರ ನೋಡೋ ನೀನೆನ್ನ ಪರಿಭವ ದುಃಖ ಸಾಹಸವನು ಅಂತ ನಿಜಗೊಂಡು ಹೇಳ್ತಾರೆ. ಜನನ ದುಃಖ, ಮರಣ ದುಃಖ, ರೋಗದ ದುಃಖ, ಬಡತನದ ದುಃಖ, ಇಷ್ಟೇ ಅಲ್ಲ 100 ಸಾವಿರ ಕೋಟಿಗಳು ಉಂಟು ಶಂಕರ. ಎಷ್ಟು ಕಷ್ಟಗಳಂತ ಹೇಳಂತ ನಾನು. ಒಂದೊಂದು ಕಷ್ಟದಿಂದ ಒಂದೊಂದು ದುಃಖ ಪ್ರಾರಂಭ ಆದಾಗ, ಎಲ್ಲಾ ದುಃಖಗಳು ಒಂದೇ ಸಲ ಬಂದಾಗ ಎಷ್ಟು ತೊಂದರೆ ಆಗಬಹುದು, ಕಷ್ಟ ಆಗಬಹುದು ಅನ್ನೋದಕ್ಕೆ ಒಂದು ದೃಷ್ಟಾಂತ ಕೊಟ್ಟರಮ್ಮ ಅವ್ರು. ಒಂದು ಹಾವು ಹೆಡೆ ಎತ್ತಿ ಬಂದು ಕಚ್ಚಿದಾಗ ವಿಷ ಏರಿ ಅವನು ಸತ್ತು ಹೋಗೋ ಪ್ರಸಂಗವೇ ಹೆಚ್ಚು. ನೂರಾರು ಹೆಡೆಗಳುಳ್ಳಂತ ಹಾವುಗಳು ಒಟ್ಟಿಗೆ ಬಂದು ಕಚ್ಚಿದಾಗ ಅವನಿಗೆ ಮುಂದೆ ಗತಿನೇ ಇಲ್ಲ ಅಂತ ಅರ್ಥ. ಅಂದ್ರೆ ಅವೆಲ್ಲವೂ ವಿಷಮವಾಗಿ ಅಂದ್ರೆ ದುಃಖಮಯವಾಗಿ ನಮ್ಮ ಗುರಿಯನ್ನ ನುಚ್ಚು ನೂರು ಮಾಡುವವು. ನಮ್ದೇನು ಗುರಿಯಮ್ಮ? ಪರಮಾತ್ಮನನ್ನ, ಆತ್ಮನನ್ನ ಅಥವಾ ಬ್ರಹ್ಮನನ್ನ ಅಥವಾ ಲಿಂಗನನ್ನ ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ನಮ್ಮ ಗುರಿ. ಇವನ್ನ ಏನ್ ಮಾಡ್ತಾವಂದ್ರೆ ದೀರ್ಘವಾದ ವೈರಾಗ್ಯ ಇಲ್ಲದೆ ಇದ್ದರೆ ಅವೆಲ್ಲವೂ ಕೂಡ ಮತ್ತೆ ಬಂದು ದುಃಖವನ್ನೇ ಕೊಡುತ್ತವೆ. ಅದಕ್ಕ ಈ ವಿವೇಕ ವೈರಾಗ್ಯಗಳು ನಮಗ ಒಂದು ಕವಚ ಇದ್ದಂಗ. ಕವಚ ಅಂದ್ರೆ ಈಗ ದೇಹದ ಮೇಲೆ ಕೆಲವು ಉನ್ನತ ಮಟ್ಟದ ರಾಜರಿಗೆ, ಪ್ರಧಾನಿ, ರಾಷ್ಟ್ರಪತಿ ಮುಂತಾದಂತ ವ್ಯಕ್ತಿಗಳಿಗೆ ಅಥವಾ ಹಿಂದಿನ ಕಾಲದ ರಾಜ ಮಹಾರಾಜರು, ಸೈನಿಕರು ಯುದ್ಧ ರಂಗದಲ್ಲಿ ದೇಹದ ರಕ್ಷಣೆಗಾಗಿ ಕವಚ ಹಾಕ್ತಿದ್ರು. ಆ ಕವಚದಿಂದ ಖಡ್ಗವನ್ನ ತಟ್ಟಿದ್ರು ಕೂಡ ಏನಾಗ್ತಿಲ್ಲ ಶರೀರಕ್ಕೆ. ಸಣ್ಣ ಬಿಲ್ಲು ತಾಗಿದ್ರು ಕೂಡ ಶರೀರ ಒಳಗೆ ಹೋಗ್ತಿದ್ದಿಲ್ಲ. ಯಾಕೆಂದ್ರೆ ಅವೆಲ್ಲ ಕವಚಗಳು, ದೇಹವನ್ನ ರಕ್ಷಣೆ ಮಾಡುವಂತ ಕವಚಗಳು. ಅದರಂತೆ ಇಲ್ಲಿ ಕೂಡ ನಮಗೆ ವಿವೇಕ ವೈರಾಗ್ಯ ಅನ್ನುವಂಥದ್ದು ನಮಗ ಕವಚಗಳಿದ್ದಂತೆ. ಎಂಥ ಸಂದರ್ಭದಲ್ಲಿ ಕೂಡ ಎಂಥ ಆಸೆ ಆಕಾಂಕ್ಷೆಗಳು ಅಥವಾ ದುಃಖಗಳು ನಮಗೆ ಬರುವಂತ ಅನಂತ ದುಮ್ಮಾನಗಳು ಬಂದು ನಮ್ಮನ್ನ ಮುಟ್ಟಬೇಕಂದ್ರೂ ಕೂಡ, ಮುಟ್ಟಿದ್ರು ಕೂಡ ನಮಗೆ ಏನಾಗೋದಿಲ್ಲ. ಕವಚ ಹಾಕಿದವನಿಗೆ ಏನು ಹೇಗೆ ಆಗುವುದಿಲ್ವೋ ಅದರಂತೆ ವಿವೇಕ ದೃಢ ವೈರಾಗ್ಯವುಳ್ಳಂತ ವ್ಯಕ್ತಿಗೆ ಯಾವ ದುಃಖ ಎಂತ ಸಂದರ್ಭ ಹೇಗೆ ಬಂದರೂ ಕೂಡ
ಹ್ಮ್ ಅವನ ಆನಂದವನ್ನ ಕೆಡಿಸಲು ಅಸಾಧ್ಯವಾದವು ನೋಡ್ರಿ. ಹ್ಮ್ ಇವ್ ಇಲ್ಲದ ಮನುಷ್ಯ ಏನ್ ಮಾಡ್ತಾನ್ರಿ? ದುಃಖಕ್ಕೊಳಗಾತಾನ. ಹ್ಮ್ ತಕ್ಷಣ ಮನಸ್ಸಿಗೆ ಬಂದು ಮುಟ್ಟಿ ಬಿಡ್ತಾವ ದುಃಖಗಳು. ಹ್ಮ್ ಆದ್ರೆ ಇವನಿಗೆ ಯಾಕೆ ಮುಟ್ಲಿಲ್ಲ ಅಂದ್ರೆ ಮೇಲೆ ರಕ್ಷಣಾ ಕವಚ ಇದ್ದಂತ ರಕ್ಷಣೆ ಮಾಡ್ತಾವಂತಾವ್. ಹ್ಮ್ ಹಾಗೆ ಹ್ಮ್ ನಮ್ಮ ಶಾಂತಿ ಸಮಾಧಾನಗಳನ್ನ ಹ್ಮ್ ಈ ಕವಚ ಇಲ್ಲದಿದ್ದರೆ ಲೂಟಿ ಮಾಡುವವು. ಹ್ಮ್ ನಮ್ಮ ಮತ್ತು ಅಂತ ಸಾಮ್ರಾಜ್ಯದ ಆನಂದವನ್ನ ಸೂರೆ ಮಾಡುವವು. ಹ್ಮ್ ಏನ್ ಮಾಡದಮ್ಮ, ನಾವು ಆನಂದ ಸ್ವರೂಪ ಇದ್ದೀವಿ. ಈ ದುಃಖದ ಪೆಟ್ಟುಗಳು ಬಂದು ಬಿದ್ದಾಗ ಆನಂದವನ್ನ ಅವು ಏನ್ ಮಾಡ್ತಾವ್ರಿ ಅಂದ್ರೆ ಲೂಟಿ ಮಾಡ್ತಾವ ನೋಡ್ರಿ. ಅವ್ರ ಮನೇಲಿ ಊಟ ಆಯ್ತ್ರಿ, ಇವ್ರ ಮನೇಲಿ ಊಟ ಆಯ್ತು, ಅವ್ರ ಮನೆ ರೇಡ್ ಆಯ್ತು ಅಂತೀವಲ್ರಿ. ರೇಡ್ ಆದಾಗ ಲೂಟಿ ಆದಾಗ ಕಳ್ಳತನ ಆದಾಗ ಏನ್ ಆಗ್ತಾರೆ? ಕಿಮ್ಮತ್ತಿನ ವಸ್ತುಗಳನ್ನ ತಗೊಂಡ್ ಹೋಗ್ತಾರಂತ. ಅದ್ರಾಗ ಅತ್ಯಂತ ಕಿಮ್ಮತ್ತಾದಂತ ಬೆಲೆ ಉಳ್ಳಂತ ಒಂದು ವಸ್ತು ಪದಾರ್ಥ ಯಾವುದು ಶರೀರದಲ್ಲಿ ಅಂದ್ರೆ ಅದು ಗಳಿಸಲಾರದ ಧನ ಅಂತ. ಅದು ಸಾಮಾನ್ಯ ಜನರು ಗಳಿಸಲಾರದ ಮತ್ತು ಅದು ನಷ್ಟವಾಗಲಾರದ ಒಂದು ಸಂಪತ್ತು, ಅದು ಆನಂದ. ಆ ಆನಂದವನ್ನೇ ಕೆಡಿಸಿ ಬಿಡ್ತಾವ ದುಃಖಗಳು. ಅದ್ ಹೇಗೆ ಅಂದ್ರೆ ಸಾಮಾನ್ಯ ಹೇಳ್ತೀನಿ ನಿಮ್ಗ, ಹಗಲು ಎಷ್ಟ್ ಚಂದ ಅದಮ್ಮ. ಸೂರ್ಯನ ಉದಯದ ಸಂಭ್ರಮ, ಸೂರ್ಯ ಬೆಳೆಯುವ ಸಂಭ್ರಮ, ಸೂರ್ಯ ಪಶ್ಚಿಮದಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುವ ಸಂದರ್ಭ, ಮಧ್ಯಾಹ್ನ ನಡು ಆಕಾಶದಲ್ಲಿರುವಂತಹ ಸಂಭ್ರಮ, ಮುಳುಗುವ ಸಂಭ್ರಮ, ಜಗತ್ತಿನ ಸಕಲ ಜೀವಿಗಳಿಗೆ ಅತ್ಯಂತ ಯೋಗ್ಯವಾದ ಪ್ರಕಾಶವನ್ನ ಬೆಳಕನ್ನ ಕೊಡುವಂಥದ್ದು ಸೂರ್ಯ. ಅದ ಹಗಲಂದೀವಿ ನಾವು. ಮತ್ತ ಅದ್ರಾಗ ರಾತ್ರಿ ಬಂದು ಕೂಡಿದಾಗ ಏನ್ ಮಾಡ್ತೀರಿ? ಹಗಲನ್ನ ಲೂಟಿ ಮಾಡಿತ್ ನೋಡ್ರಿ. ಹಗಲನ್ನದೆಲ್ಲ ಲೂಟಿ ಮಾಡೇ ಬಿಡ್ತೀರಿ. ಅಂದಾಗ ಬೆಳಗಿನಲ್ಲಿ ಏನು ನಡೆದಿತ್ತು ಅವೆಲ್ಲವನ್ನ ಲೂಟಿ ಮಾಡಿತ್ತು ಒಂದೇ ಒಂದು ಕತ್ತಲೆ ಒಂದು ಕೂಡಿರೋದಕ್ಕೆ. ಅದಕ್ಕಾಗಿ ನಮ್ಮ ಆನಂದ ಏನದ, ಯಾವಾಗ್ಲೂ ಆನಂದ ಸ್ವರೂಪ ಅದ. ಮತ್ತು ಅದಕ್ಕಾಗಿ ನಿದ್ದೆಯಲ್ಲಿ ನಮಗೆಲ್ಲರಿಗೆ ಆನಂದ ಸ್ವರೂಪಗಳಿದ್ದೀವಿ. ಬೆಳಕಾದ ತಕ್ಷಣ ಇವೆಲ್ಲ ಬಂದು ಲೂಟಿ ಮಾಡ್ತಾವ. ನಾವು ಇಲ್ಲಿ ಲೂಟಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವು. ನಿದ್ರಾವಸ್ಥೆಯಲ್ಲಿ ಆನಂದವೇ ಆನಂದ, ಜಾಗ್ರದಲ್ಲಿ ಬಂದಾಗ ಕೂಡ್ಬಿಟ್ಟು ನೋಡ್ರಿ ಇವೆಲ್ಲ ವಿಷಯಾದಿಗಳು, ಇವೆಲ್ಲ ಲೋಕ, ಸಂಸಾರ, ಪ್ರಪಂಚ, ಇವೆಲ್ಲವನ್ನ ಏನ್ ಮಾಡ್ತಾವ್ರಿ ಅಂದ್ರೆ ನಮ್ಮ ಆನಂದವನ್ನ ಲೂಟಿ ಮಾಡ್ತಾವ. ನಾವು ಇಷ್ಟೇ ವಿಚಾರ ಮಾಡ್ಬೇಕ್ರಿ, ನಿದ್ದೆಯಲ್ಲಿ ಆನಂದ ಪಟ್ಟಿವಲ್ಲ, ಮತ್ತೆ ಎದ್ದು ಬರುವಾಗ ಯಾರಿಗೇನ ಕೊಟ್ಟು ಬಂದ್ವಿ ನಾವು? ಯಾರಿಗೂ ಕೊಟ್ಟಿಲ್ಲ. ಮತ್ತೆ ನಮ್ಮಲ್ಲಿ ಇದ್ದಿಲ್ಲೇನು ಇಲ್ಲ ಅಂತಲ್ಲ, ನಮ್ಮಲ್ಲಿ ಇತ್ತು, ಯಾರಿಗೂ ಕೊಟ್ಟಿಲ್ಲ. ಯಾರಿಗೂ ಕೊಟ್ಟಿಲ್ಲ, ನಮ್ಮಲ್ಲಿ ಇತ್ತು ಅಂತೀವಿ. ಮತ್ತೆ ಎದ್ದ ಮೇಲೆ ಯಾಕೆ ಆನಂದ ಆಗ್ತಾ ಇಲ್ಲ ಅಂದ್ರೆ ಆ ಹಗಲಿಗೆ ರಾತ್ರಿ ಪ್ರವೇಶವಾದಂತೆ ಆನಂದದಲ್ಲಿ ದುಃಖದ ಪ್ರವೇಶ ಆಗ್ತಾವ್ರಿ. ಯಾವುದೋ ಒಂದು ಸಮಸ್ಯೆ ಪ್ರವೇಶ ಆಗ್ಬಿಡ್ತಾವ. ಆವಾಗ ನಮ್ಮ ಆನಂದವನ್ನ ಛಿದ್ರ ಮಾಡಿಬಿಡ್ತಾವ. ಹಾಗಾಗಿ ನಮಗ ಸ್ವಲ್ಪ ಆನಂದ, ಸ್ವಲ್ಪ ದುಃಖ ಆಗ್ತಾವ. ಆದ್ರೆ ಯಾವತ್ತು ವಿವೇಕ ವೈರಾಗ್ಯವುಳ್ಳವನಿಗೆ ಇವು ಯಾವು ಕೂಡ ಒಳಗೆ ಪ್ರವೇಶವಾಗದಂತೆ ತಡೆ ಹಿಡಿಯುತ್ತದೆ. ಯಾವುದನ್ನ ಅಂದ್ರೆ ದುಃಖಗಳನ್ನ. ಅದಕ್ಕೆ ಯಾವಾಗ್ಲೂ ಅವ್ರಿಗೆ ಶಾಂತಿಯಿಂದ ಇರ್ತಾರ ನೋಡಮ್ಮ. ಮತ್ತೆ ಅಜ್ಞಾನದ ಕಾರ್ಮೋಡದಿಂದ ಮುಚ್ಚಲ್ಪಟ್ಟಾಗ
ಕತ್ತಲಿಂದ ಬೆಳಕು ಮುಚ್ಚುತ್ತಲ್ಲಮ್ಮ, ಅದರಂತೆ ಇಲ್ಲಿ ಕೂಡ ಅಜ್ಞಾನದಿಂದ ಮುಚ್ಚಲ್ಪಟ್ಟಾಗ ವೈರಾಗ್ಯ ಕವಚವು ಅನಾವರಣವಾದಾಗ ಮನಸ್ಸಿನ ಮೂಲೆ ಮೂಲೆಗಳಲ್ಲಿ ಅಡಗಿದ್ದ ಬಯಕೆಗಳ ಬಣಗಳೇ ಧೂಳಿ ಇಟ್ಟು ಅವೇನ್ ಮಾಡ್ತವ್ರಿ, ಅದು ಅಜ್ಞಾನ ಎತ್ತಿತ್ತು ಅಂದ್ರೆ ವೈರಾಗ್ಯದ ಕವಚ ಅನ್ನುವಂಥದ್ದು ಬಿಚ್ಚಿದೆ ಬಂದ್ರೆ ಅವೇನ್ ಮಾಡ್ತಾವಂದ್ರೆ ಮನಸ್ಸಿನ ಮೂಲೆ ಮೂಲೆಗಳಲ್ಲಿ ಅಡಗಿದ್ದ, ಮನಸ್ಸಿನಲ್ಲಿ ಅನಂತ ಅಡಿಗೆವರಿ. ಸಮುದ್ರದಲ್ಲಿ ಹೆಂಗ ಅನಂತ ವಸ್ತುಗಳು ಅಡಗಿದ್ದಾವೆ, ಕಪ್ಪೆಯಾದ, ನೀರಾವಾದ, ವಜ್ರಾದ, ಮೀನಾದ, ಮುಸಳೆಯಾದ, ಮತ್ತೆ ಅನಂತ ರೀತಿಯ ಮುತ್ತು ರತ್ನಗಳು, ನಾನಾ ಪ್ರಕಾರದ ಶಂಖಗಳು, ನಾನಾ ಆಕಾರದ ಮೀನುಗಳು, ಇವೆಲ್ಲವನ್ನ ತನ್ನ ಒಡಲೋಳು ಅಡಗಿಸಿಕೊಂಡೇದು ಸಮುದ್ರ. ಯಾರಿಗೆ ಕಾಣ್ಲಾರ್ದಂಗ್ ಮುಚ್ಚೋದಿಲ್ಲ, ಒಳಗಾವೆಲ್ಲ. ಮತ್ತೆ ಆ ನೀರಿಗಿನ ಕಡಿಮೆ ಆದಾಗ ಎಲ್ಲವೂ ಹೊರಗೆ ಬೀಳ್ತಾವ ನೋಡ್ರಿ. ನೀರು ಮುಚ್ಚೋತನ ಅಲ್ಲೇ ಕಾಣೋದಿಲ್ಲ. ನೀರು ಯಾವಾಗ ಕಡಿಮೆ ಆದವು ಇವೆಲ್ಲವೂ ದಡಕ್ಕೆ ಸೇರ್ತಾವ. ಅದರಂತೆ ನಮ್ಮ ಮನಸ್ಸಿನಲ್ಲಿ ನೂರಾರು ಬಯಕೆಗಳು ಅಡಗಿರುತ್ತವೆ. ಈ ಯಾವ ಅಜ್ಞಾನ ಕಾರ್ಮೂಢದಿಂದ ವಿವೇಕ ವೈರಾಗ್ಯ ಅನ್ನುವಂಥದ್ದು ಭದ್ರವಾಗ್ಲಿಲ್ಲ ಅಂದ್ರೆ ಅವು ಏನ್ ಮಾಡ್ತಾವ್ರಿ ಅಂದ್ರೆ ದುಃಖಗಳು ಬಯಕೆಗಳು ಹೇಳಕ್ ಶುರು ಮಾಡ್ತಾವ. ಮತ್ತೆ ಮೊದಲನೇ ಅದ್ರ ಚೆನ್ನಾಗಿತ್ತು, ಇದಾದ್ರೆ ಚೆನ್ನಾಗಿತ್ತು, ಅದು ಹೋದ್ರೆ ಚೆನ್ನಾಗಿತ್ತು ಅಂದ್ರೆ ಇದು ಲೌಕಿಕವಾಗಿ. ಪಾರಮಾರ್ಥಿಕವಾಗಿ ಇದು ಚಂದ, ಇದು ಚಂದ, ಇದು ಚಂದ ಅಂದ್ರೆ ಅದು ಇನ್ನೂ ಬಹಳ ಮೇಲ್ಮಟ್ಟದ ಮಾತು. ಪ್ರಾಪಂಚಿಕವಾಗಿ ಇದು ಚಂದ, ಇದು ಚಂದ ಅಂತ ಹೋದಂಗೆಲ್ಲ ಇದು ಕೀಳು ಮಟ್ಟದ್ದು. ಹೀಗೆ ನಮ್ಮ ಮಾನಸಿಕ ಸಂತೋಷವನ್ನ, ತೃಪ್ತಿಯನ್ನ, ಶಾಂತಿಯನ್ನ ದರೋಡೆ ಮಾಡಿ ನಮ್ಮನ್ನು ಅಸಹಾಯಕರನ್ನಾಗಿ ಏನು ದಿಕ್ಕು ತೋಚದಂತೆ ಪ್ರಪಂಚದಲ್ಲಿ ಏನು ಮಾಡಬೇಕು ಅನ್ನುವುದು ತಿಳಿಯಲಾರದೆ ದುಃಖದ ಕೂಪದಲ್ಲಿ ತಳ್ಳಿ ಹೋಗುವವು. ಇರಿ ಮತ್ತೆ ದುಃಖದ ಕಿಡಿ ಹೋಗ್ಬಿಡ್ತಾವ ನಮ್ಗೆ. ಅಂದ್ರೆ ಈ ಭವಸಾಗರದಲ್ಲಿ ನಮ್ಮನ್ನ ಮುಳುಗಿಸ ಹೋಗ್ತವಿನ ಈ ಭವಸಾಗರದಿಂದ ದಾಟಲಿಕ್ಕೆ ಇವು ಬಿಡೋದಿಲ್ಲ ಅಂತ. ಅದಕ್ಕೆ ಖಡ್ಗ ಇರಬೇಕು. ಅದಕ್ಕೆ ಇಲ್ಲಿ ವಿವೇಕದಿಂದ ಹುಟ್ಟಿದ ವೈರಾಗ್ಯ ಇರ್ಬೇಕಂತ. ಅದು ನಮ್ಮ ರಕ್ಷಣಾ ಕವಚ. ಅದು ರಕ್ಷಣೆ ಮಾಡ್ಬೇಕಮ್ಮ. ಇದು ಸದಾ ಕಾಲ ಇರ್ಬೇಕು ನಮ್ಮಲ್ಲಿ. ಟ್ರೆಜರಿಯಲ್ಲಿ ಅಂತ ಮನೆಯಲ್ಲಿ ಯಾವುದೋ ಬೆಳ್ಳಿ ವಸ್ತು, ಬಂಗಾರ, ಧನ ಕನಕವನ್ನು ಇಡ್ತೀವಿ. ಒಂದ್ಸಲ ಅದು ಲಾಕ್ ಮಾಡಿ ಬಿಟ್ಟ ಮೇಲೆ ನಾವು ಪುನಃ ಎಂದಿಗೆ ನೋಡೋದಿಲ್ಲ. ಪುನಃ ಪುನಃ ಮತ್ತೆ ನೋಡ್ತಾ ಇರ್ತೇವೆ. ಲಾಕ್ ಸರಿಯಾದಲ್ಲೋ, ಕೀಳಿ ಸರಿ ಬಿದ್ದಿದಿಲ್ಲೋ ಅಂತ ಪುನಃ ಪುನಃ ನೋಡ್ತೀವಲ್ಲಮ್ಮ ಅದನ್ನ. ಯಾಕಂದ್ರೆ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದರೆ ಅದ್ರಾಗಿದ್ದಂಥದ್ದು ಎಲ್ಲವೂ ದೋಚಿ ಹೋಗ್ತದಂತ. ಅದ ನಾಶ ಆಗ್ತದ ಅಥವಾ ಕಳ್ಳತನ ಆಗಿದೆಯೇ ಅಥವಾ ದರೋಡೆ ಆಗದಂತಾನೆ ಗೊತ್ತು. ಅದಕ್ಕೆ ಪದೇ ಪದೇ ಹೇಗೆ ನೋಡ್ತೀವಿ, ಈ ವೈರಾಗ್ಯವು ಕೂಡ ಪದೇ ಪದೇ ನಮ್ಮಲ್ಲಿ ವಿಷಯಾದಿಗಳ ಕಡೆ ಹೋಗದೆ ಎಂತಹ ಪ್ರಸಂಗವೇ ಬರಲಿ, ಎಂತಹ ಸಂದರ್ಭವೇ ಬರಲಿ, ಒಂದು ವಿಚಾರ ವಿವೇಕದಿಂದ ಅನಾತ್ಮ ವಸ್ತುಗಳಿಗೆ ಸಂದರ್ಭಗಳುಂಟು, ಅನಾತ್ಮ ವಸ್ತುಗಳಿಗೆ ನಾಶತ್ವ ಉಂಟು, ಅನಾತ್ಮ ವಸ್ತುಗಳು ದುಃಖದಿಂದ ಕೂಡಿದ ಉಂಟು. ನಾನು ಆತ್ಮನಿದ್ದೇನೆ, ನಾನು ನಿತ್ಯವಾಗಿದ್ದೇನೆ, ಸತ್ಯವಾಗಿದ್ದೇನೆ ಮತ್ತು ಆನಂದ ಸ್ವರೂಪವಾಗಿ ಜನನ ಮತ್ತು ಮರಣ ರಹಿತವಾಗಿರ್ತಕ್ಕಂಥ
ಚಿರಂಜೀವಿಯೇ ನಾನಿದ್ದೇನಂತ ಯಾವಾಗಲೂ ನಾವು ನೋಡ್ತಾ ಇರ್ಬೇಕು ಇವನ್ನ. ಇಲ್ಲ ಅಂದ್ರೆ ಇವೆಲ್ಲ ನಮ್ಮನ್ನ ನಾಶ ಮಾಡ್ತಾವಂತ. ಈ ರೀತಿಯಾಗಿ ಮನೋವಿಕಲ್ಪದಿಂದ ದುರ್ಬಲರಾಗಿ ಒಂದು ಸಲ ನಾವು ಆಮಿಷಗಳ ಬಲಿಯಲ್ಲಿ ಸಿಕ್ಕಿಕೊಂಡಿದ್ದೇ ಆದರೆ ಅವು ಏನು ಮಾಡ್ತಾವಂದ್ರೆ ತಣಿಸಲಾಗದ ಮತ್ತು ಕೊನೆ ಇಲ್ಲದ, ಸಮಾಧಾನ ಪಡಿಸಲಾಗಲಾರದೆ, ಮುಂದ ಅದಕ್ಕ ಇಂತಿಷ್ಟೇ ದಿನಗಳಂತ ಅಲ್ಲದೆ ಆಶೆಗಳ ಪ್ರವಾಹವೇ ನುಗ್ಗಿ ನಮ್ಮ ಸಮೀಪ ಬಂದು ನಾನಾತ್ವದ ಸಂಸಾರ ಸಾಗರದಲ್ಲಿ ಮುಳುಗಿಸಿ ಬಿಡುವವು. ಮನಸ್ಸನ್ನ ಏನ್ ಮಾಡ್ತಾವ? ವಿಕಲ್ಪ ಮಾಡ್ತಾವ್ರ. ಆಸೆ, ಆಕಾಂಕ್ಷೆಗಳು, ವಿಷಾದಿಗಳು. ಒಂದು ಸಲ ಅದ್ರ ಕೈವಶ ಆಯ್ತು ಅಂದ್ರೆ ಅವು ದುರ್ಬಲನಾಗಿ ಮಾಡ್ತಾವ್ರಿ. ಸಾಮಾನ್ಯವಾಗಿ ಒಬ್ಬ ಕುಡುಕನ ಅಭ್ಯಾಸ. ಅವನು ಏನ್ ಮಾಡ್ತಾರೆ ಅಂದ್ರೆ ಅವನು ಸಂತೋಷಕ್ಕಾಗಿ ದುಃಖವನ್ನ ಕಳೆಯಬಹುದು ಅನ್ನುವಂತ ಭಾವದಿಂದ ಆತ ಹೋಗಿ ಕುಡಿಲಿಕ್ಕೆ ಪ್ರಾರಂಭ ಮಾಡ್ತಾನ. ಅಂದ್ರೆ ಸ್ವಲ್ಪ ಇಲ್ಲಪ್ಪ ಚಿಂತೆ ಬಾಳ ಆಗಿತ್ತು ನನಗ, ಮನಸ್ಸಿಗೆ ಬಹಳ ಬೇಜಾರಾಗಿತ್ತು, ಅದಕ್ಕೆ ಸ್ವಲ್ಪ ನಾವು ಡ್ರಿಂಕ್ಸ್ ಮಾಡ್ಯವಂತ ಹೇಳ್ತಾರ. ಅಂದ್ರ ಅವ್ರಿಗೆ ಗೊತ್ತ್ರಿ ದುಃಖ ಕಡಿಮೆ ಮಾಡ್ಯಾವಂತ ಅವ್ರ ಕಲ್ಪನೆ ಇರ್ಲಿ. ಆದ್ರ ಅವ್ ಏನ್ ಮಾಡ್ತಾವಂದ್ರೆ ಕ್ರಮೇಣವಾಗಿ ಅದಕ್ಕೆ ದಾಸನಾಗಿ, ಯಾಕಂದ್ರೆ ನನಗೆ ಯಾವ ಚಿಂತೆಗಳು ಕಾಣಂಗಿಲ್ಲ ಕುಡ್ದಾಗಂತ ಅದಕ್ಕೆ ಅಡಿಟ್ ಆದಂದ್ರೆ ನಿತ್ಯಷ್ಟು ಹೆಚ್ಚಿ ಕುಡಿದು ಕುಡಿದು ಕುಡ್ದು ಹೋದಂತೆಲ್ಲ ಆ ವಿಷಯ ಏನ್ ಮಾಡ್ತಂದ್ರೆ ಹಲ್ಕಾಲು ಅವನ ದೇಹವನ್ನೇ ಸರ್ವನಾಶ ಮಾಡ್ತದೆ. ಇದರಂತೆ ವಿಷಯಾದಿಗಳಲ್ಲಿ ಸ್ವಲ್ಪ ಸುಖ ಆದ ನೋಡಮಂತ ನಾವು ಹೋದ್ವಿ ಅಂದ್ರೆ ಅದ ಏನ್ ಮಾಡ್ತದ್ರಿ? ತಾತ್ಕಾಲಿಕವಾಗಿ ನಿನಗ ಮಾಯೆ ಮುಚ್ಚಿ ನಂತರ ದಿನಗಳಲ್ಲಿ ನಿನ್ನನ್ನ ನಾಶವೇ ಸರ್ವನಾಶ ಮಾಡುತ್ತಾರೆ ಜೀವನ. ಅಂದ್ರೆ ಒಂದೊಂದು ವಿಷಯದಲ್ಲಿ ಈ ಅದ್ಭುತವಾದ ಶಕ್ತಿ ಆದಂತ ಅರ್ಥ. ಅದಕ್ಕೆ ಯಾವತ್ತು ಮೋಕ್ಷದ ಅಪೇಕ್ಷೆ ಉಳ್ಳವನು ಈ ಆಸೆ ಎನ್ನುವಂಥದ್ದೇನದ ಅದರ ಬಲಿಯಲ್ಲಿ ಸಿಕ್ಕಿಕೊಳ್ಬಾರ್ದು. ಅದರಿಂದ ಅದಕ್ಕೆ ಸಮಾಧಾನ ಇಲ್ಲ ಮತ್ತು ಅದಕ್ಕೆ ಕೊನೆ ಇಲ್ಲ ಅಂತ, ಆಸೆ ಕೊನೆ ಇಲ್ಲ ಅಂತ ನೋಡ್ರಿ. ಅದಕ್ಕಾಗಿ ಪ್ರತಿ ಕ್ಷಣವೂ ನಾವು ಜಾಗರೂಕತೆಯಿಂದಿದ್ದು, ಜಾಗರೂಕತೆ ಅಂದ್ರೆ ವಿವೇಕದಿಂದ ಕೂಡಿ ಪ್ರತಿಯೊಂದು ಯೋಚನೆಯನ್ನ ವಿಮರ್ಶೆಗೆ ಒಳಪಡಿಸಿ ಅದು ಪರಮಾವಶ ಮಾಡಬೇಕು. ಇದನ್ನು ಮಾಡಿದ್ರೆ ಹೇಗೆ, ಹೀಗೆ ಮಾಡಿದ್ರೆ ಹೇಗೆ, ಯಾವ ಪ್ರಕಾರ ಮಾಡಿದ್ರೆ ಇದು ನಿರಂತರವಾಗಿ ನಮಗೆ ನೆಮ್ಮದಿಯನ್ನು ಕೊಡಬಹುದು, ಯಾವ ಕಾರ್ಯವನ್ನ ಮಾಡಿದ್ರೆ ನಮಗೆ ಅದು ಸುಖವನ್ನು ಕೊಡಬಹುದು, ಯಾವ ಕಾರ್ಯವನ್ನ ಮಾಡಿದರೆ ನೆಮ್ಮದಿಯನ್ನ ಕೊಡಲಾರಂತ ಕಾರ್ಯ ಯಾವುದಾದಂತ ನಾವು ಬಹಳ ಸಲ ವಿವೇಚನೆ ಮಾಡ್ಬೇಕು. ಒಂದ್ಸಲ ಮಾಡಿದ್ಮೇಲೆ ನಾವು ಆರಾಮಿರ್ಬೇಕು ನೋಡ್ರಿ. ಇವತ್ತ ಮಾಡಿದ್ವಿ ಅಂದ್ರೆ ಬೆಳಗ್ಗೆ 5 ಗಂಟೆಗೆ ಮನೆ ಬಿಟ್ರೆ ರಾತ್ರಿ 12ಕ್ಕಾದ್ರೂ ಮನೆಗೆ ಬರೋ ಪ್ರಸಂಗ ಇದ್ದಿಲ್ಲ ಅಂದ್ರೆ ಅದನ್ನ ಯಾಕೆ ಮಾಡ್ಬೇಕ್ರಿ? ಹಾಗಾಗಿ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ ಸಾಮಾನ್ಯವಾಗಿ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲಂದ್ರು. ಹಿಂದಿನ ಕಾಲದಲ್ಲಿ ಯಾವ ಇದ್ದಿಲ್ಲ. ಹಿಂದಿನ ಕಾಲದಲ್ಲಿ ಏನ್ ಮಾಡೋದಂದ್ರೆ ಒಂದು ಭೂಮಿ ಅನ್ನುವಂತ ಒಂದು ಆಸ್ತಿಯನ್ನು ಬಿಟ್ರೆ ಮತ್ತು ಅದರಲ್ಲಿ ವೈಶ್ಯರು ಅನ್ನುವರು ವ್ಯಾಪಾರವನ್ನು ಬಿಟ್ರೆ, ಶೂದ್ರರನ್ನವರು ಸೇವೆ ಮಾಡುವುದನ್ನು ಬಿಟ್ರೆ ಅದಕ್ಕೆ ಬಹಳ ಚಂದ ಇತ್ತು. ಎಷ್ಟು ವ್ಯವಸ್ಥಿತವಾಗಿತ್ತವಂದ್ರೆ
ಈಗಿನ ಒಂದು ಕಾರ್ಖಾನೆಯಲ್ಲಿ ಇರುವಂತ ವ್ಯವಸ್ಥೆ ಕೂಡ ಆಗಿನ ವ್ಯವಸ್ಥೆ ಈಗಿನ ಕಾರ್ಖಾನೆಯಲ್ಲಿ ಇಲ್ಲ ಅಂತ ಅನಿಸ್ತು. ಬೇಕಾದಷ್ಟು ಕಾನೂನು ಮಾಡೇವ್ರಿ. ವೇಜಸ್ ಆಕ್ಟ್ ಬೇರೆ, ಆ ಆಕ್ಟ್ ಬೇರೆ, ಈ ಆಕ್ಟ್ ಬೇರೆ, ಕ್ಯಾಂಟೀನ್ ಆಕ್ಟ್ ಬೇರೆ, ಬಹಳ ಸಾವಿರಾರು ಆಕ್ಟ್ಗಳು ಬಂದಾವ. ಇಷ್ಟೆಲ್ಲ ಆಕ್ಟ್ಗಳು ಕಾನೂನು ಕಾಯ್ದಿದ್ರು ಕೂಡ ಯಾರಿಗೆ ನೆಮ್ಮದಿಲ್ಲ ನೋಡಮ್. ಕಳ್ಳರಾರ ಕಾವಲುಗಾರರಾರ. ಕಳ್ಳರು ಆರಾಮ, ಅದನ್ನ ಕಾಯ್ಲಿಕ್ಕೆ ಪೊಲೀಸರು ಆರಾಮ. ಪೊಲೀಸರಿಗೂ ಆರಾಮಿಲ್ಲ, ಕಳ್ಳರಿಗೂ ಆರಾಮಿಲ್ಲ. ಈಗ ಇಬ್ಬರಿಗೂ ದುಃಖ ಆಗ್ಯದ ನೋಡಮ್. ಅಂದ್ರೆ ನಮ್ಮ ವ್ಯವಸ್ಥೆಗಳ ಬಗ್ಗೆ ಹೋದಂಗೆಲ್ಲ ಒಂದೊಂದು ಪ್ರಕಾರ ವಿಚಾರ ಮಾಡಿದ್ರೆ ಬಹಳ ವ್ಯತ್ಯಾಸ ಆಗೈತೆ. ಮೊದಲೇನವ ಇವು 4ರಲ್ಲಿ ಇತ್ತು. ಪ್ರಪಂಚ 4ರಲ್ಲಿ ಜಗತ್ತು ನಡೆದಿತ್ತು. ಒಂದು ವ್ಯವಸಾಯ, ಇನ್ನೊಂದು ವ್ಯಾಪಾರ, ಇನ್ನೊಂದು ಸೇವೆ, ಇನ್ನೊಂದು ಜ್ಞಾನ. ಈ 4ರ ಚೌಕಟ್ಟಿನಲ್ಲಿ ದೇಶ ಎಷ್ಟು ಸಮೃದ್ಧಿ ಆಗಿತ್ತಂದ್ರೆ ಎಷ್ಟೋ ಹಳ್ಳಿಗಳಲ್ಲಿ ಮನೆಗಳಿಗೆ ವರ್ಷಗಟ್ಲೆ ಬೀಗನೇ ಹಾಕ್ತಿದಿಲ್ರಿ. ಬೀಗ ಹಾಕ್ತಿದ್, ಬಾಗಿಲೇ ಇದ್ದಿಲ್ಲ ಮನೆಗಳಿಗೆ, ಬೀಗನೇ ಆಗ್ತಿದ್ದಿಲ್ಲ. ಅಂತ ಸತ್ಯವಾದ ಯುಗವನ್ನ ಕಂಡಂತವ್ರು ನಮ್ಮ ಹಿಂದಿನವರು. ಇವತ್ತಿನ ಪರಿಸ್ಥಿತಿ ಬಹಳ ಬದಲಾವಣೆ ಆಗಿದೆ. ಕಾರಣ ಇದಕ್ಕ ವ್ಯವಸ್ಥೆಗಳು ಸರಿಯಾಗಿಲ್ಲ ಅಂತ. ಅಲ್ಲೆಲ್ಲ ಒಂದು ವ್ಯವಸ್ಥೆ ಇತ್ತು. ಆ ವ್ಯವಹಾರ ಏನಿತ್ತು, ವ್ಯಾಪಾರಕ್ಕಿಂತ ಈ ವ್ಯವಸಾಯ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾದ ಉದ್ದಿಮೆ ಯಾವುದಂದ್ರೆ ವ್ಯವಸಾಯ. ಮೊದಲ ಆ ವ್ಯವಸಾಯದಿಂದ ಏನು ಸಮೃದ್ಧಿಯಾಗಿರ್ತಕ್ಕಂತ ನಾಡಿತ್ತು, ಅದರಲ್ಲೇ ಬ್ರಹ್ಮಜ್ಞಾನಿಗಳು ಬದುಕ್ತಿದ್ರು ಆರಾಮಾಗಿ. ಅದರಲ್ಲೇ ಸೇವಕರು ಅವರ ಕಾಯಕವನ್ನ ಮಾಡಿ ಅವರ ಸಂಬಳವನ್ನು ಪಡಿತಿದ್ರು. ಈ ರೀತಿಯಾಗಿ ಎಲ್ಲರಿಗೂ ಕೂಡ ಒಂದೇ ಸೂತ್ರ ಅನ್ನುವಂಥದ್ದು ಆನಂದ ಕೊಡ್ತೈತ್ ನೋಡ್ರಿ. ಅದಕ್ಕೆ ಅಲ್ಲಿ ವ್ಯವಸ್ಥೆ ಇತ್ತು ನೋಡ್ರಿ. ಬ್ರಾಹ್ಮಣ ಅಂತು, ಶೂದ್ರ ಅಂತಿದ್ರು, ವೈಶ್ಯರಂತಿದ್ರು. ಇಲ್ಲಿ ವ್ಯವಸಾಯಗಾರರು. ಇವು 4 ಜನ ಕೂಡಿ ಎಲ್ಲಾ ಜನ ಎಷ್ಟು ಪ್ರೇಮದಿಂದ ಅನ್ಯೋನ್ಯತೆಯಿಂದ, ಯಾವುದು ಕಾನೂನಿಲ್ಲ, ಯಾವುದು ಕಾಯ್ದೆ ಇಲ್ಲ, ಯಾವುದು ಆಕ್ಟ್ ಇಲ್ಲ, ಯಾವೊಂದು ಕಾನೂನುಗಳೇ ಇಲ್ಲದೆ ತಮ್ಮ ಕಾಯಕವನ್ನ ಪಾಲನೆ ಮಾಡಿ ಹೋದಂತ ಈ ಭಾರತ ದೇಶ ಅಂದ್ರೆ ಜಗತ್ತ. ಆದ್ರೆ ಇವತ್ತು ಯಾಕೆ ಹಿಂಗಾಯ್ತಂದ್ರೆ ಅದು ಶಾಶ್ವತವಾಗಿರತಕ್ಕಂತ ಉದ್ದಿಮೆಯನ್ನು ಬಿಟ್ಟಿವಿ, ತಾತ್ಕಾಲಿಕವಾದಂತ ಉದ್ದಿಮೆ ಬೆನ್ನು ಹತ್ತಿದ್ವಿ ನಾವು. ಇವೆಲ್ಲ ತಾತ್ಕಾಲಿಕ ಅಲ್ರಿ. ಯಾಕಂದ್ರೆ ಇವೆಲ್ಲ ಬೇಕೇನಂತ, ಇವೆಲ್ಲ ಇಲ್ದ್ರೆ ಜಗತ್ತು ನಡೀತಿದ್ದಿಲ್ಲೇನಂತ. ಈಗ ನಾವೇನಮ್ಮ ಅದೇ ಎಲ್ಲವನ್ನ ನಾವು ಪಡೆದೇವಿ, ಜಗತ್ತನ್ನ ಇಲ್ಲಂತ ಎಲ್ಲವನ್ನ ಪಡೆದೇವಿ, ಇಂಥದ್ದು ಇಲ್ಲ ಅನ್ನಂಗಿಲ್ಲ. ಆದ್ರೆ ಎಲ್ಲವೂ ಬಾಹ್ಯನೇ ವಿನಃ ಆದ್ರೆ ಅಂತರಂಗಕ್ಕೆ, ಶರೀರಕ್ಕೆ ಬೇಕಾದಂತ ಅನ್ನ ನೀರು ಮಾತ್ರ ಅವತ್ತಿಂದೇ ಇವತ್ತಿದ್ದೀವ್ರಿ ನಾವು. ಆಗಿನ ಹಿಂದಿನ ಕಾಲದ ವ್ಯವಸಾಯ ಇದ್ದಲ್ರಿ, ಅದೇ ಈಗ ತಿನ್ನೋದು. ಉಳಿದುವೆಲ್ಲ ಇಷ್ಟು ಜಗತ್ತು ಬಹಳ ಬೆಳಕಿಗೆ ಬಂದದ. ಆ ಜಗತ್ತು ದೇಶ ಇಷ್ಟು ಮುಂದುವರೆದ, ಈ ದೇಶ ಇಷ್ಟು ಮುಂದುವರೆದ, ಇನ್ನೂ ಮುಂದುವರಿಬೇಕಂತೀವಿ, ಇಲ್ಲ ಅಂತಲ್ಲ. ಇವು ಯಾರಿಗೆ ತೃಪ್ತಿ ಕೊಟ್ಟಾವಮ್ಮ? ಯಾರಿಗೇನ ಆನಂದ ಕೊಟ್ಟಾವ? ಇಲ್ಲ. ಮತ್ತೆ ಕಾನೂನುಗಳು, ಬಡಿದಾಟಗಳು, ಹೊಡೆದಾಟಗಳು ಎಲ್ಲವೂ ಬೆಳ್ಕೊಂಡು ಹೋದವು. ಕಾರಣ ಅಂದ್ರೆ ವಿವೇಚನೆ ಉಳ್ಳದ ಕಾರ್ಯ ಯಾವುದನ್ನ ಮಾಡಿದ್ರೆ ಜಗತ್ತಿಗೆ ಮೂಲ ಶಾಂತಿ ಸಮಾಧಾನ ಶಾಶ್ವತವಾಗಿ ಇರುವುದಂತ ವಿಚಾರ ಮಾಡಲಾರ್ದೆ ಅನಿತ್ಯದ ಕಡೆ ಹೊರಟಿವಿ ನೋಡ್ರಿ. ಆಕರ್ಷಣೆ ಮಾಡ್ಬಿಟ್ಟಿವಿ ನಾವು.
ಆ ವಿಷಯಗಳು ಒಂದು ಮಾಡಕ್ ಹೋದ್ವಿ, ಒಂದು ಮಾಡಕ್ ಹೋದ್ಮೇಲೆ ಮತ್ತೆ ಇಲ್ಲಿ ಆಲ್ಟ್ರೇಷನ್, ಅದಕ್ಕೆ ವ್ಯವಸ್ಥೆ. ನಮ್ಮಲ್ಲಿ ಕಾರ್ಪೊರೇಷನ್ ಕೆಲಸ ನಡೀತವ್ರಿ, R&M ವರ್ಕ್ ಅಂತ ಮಾಡ್ತಾರ ನಮ್ಮಲ್ಲಿ. ಎಷ್ಟೋ ದಿನಗಳಿಂದ ನಡೆದಂತ ಯಾವ ಮಷಿನರಿಗಳನ್ನ ಎಲ್ಲವನ್ನ ವ್ಯವಸ್ಥೆ ಹಂಗೆ ಇದೆ. ಅದಕ್ಕೆ ಬೇಡವಾದಂತ ಕೆಲವು ಹೊಸ ಪ್ರೊಡಕ್ಷನ್ಗಳನ್ನ ತಂದು ಅದೇ ಕೆಲಸವನ್ನ ಮಾಡ್ಲಿಕ್ಕೆ ಸಾವಿರಾರು ನೂರಾರು ಕೋಟಿ ಖರ್ಚು ಮಾಡ್ತಾರೆ. ಯಾತಕ್ಕಂತಿದು ಇದು ಅನ್ನ ನೀರ್ ಬೇಕಲ್ರ, ಅದು ರೆಡಿಮೇಡ್ ಓಡ್ಬೇಕಷ್ಟೆ. ಇಂಥವೆಲ್ಲ ಮಾಡಿ ಉದಾಹರಣೆ ನಾ ಹೇಳೋದು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ಹೀಗೆ ಅಂತ. ಅದಕ್ಕೆ ಇವೆಲ್ಲ ಏನು ಮಾಡೋದಂದ್ರೆ ಉದಾಸೀನ ಭಾವ ಮಾಡೋದು. ಸುಳ್ಳನ್ನ ಮಾಡೋದಮ್ಮ, ಸುಳ್ಳಿಗೆ ಕಷ್ಟಪಡೋದು, ಸುಳ್ಳನ್ನ ಮತ್ತೆ ಸುಳ್ಳು ಅಂತ ಹೋಗ್ಬಿಡೋದು. ಇಷ್ಟೇ ಮಾಡ್ಕೊಂತ ಹೊಂಟದ ಜಗತ್ತಿಗೆ. ಯಾವುದು ಶಾಶ್ವತ ಅದಲ್ಲ ಇದು. ಹಾಗೆ ಅದರ ಅವಶ್ಯಕತೆನೂ ಬೇಕಾಗಿಲ್ಲ ಜೀವನಿಗೆ ಅಂತ. ಅದಕ್ಕೆ ನಾ ಹಿಂದಿಂದ ಹೇಳಿದೆ, ಇದರ ಅವಶ್ಯಕತೆ ಇತ್ತೇನು, ಇದ್ರೆ ಅವ್ರು ಯಾಕೆ ಮಾಡ್ಲಿಲ್ಲ ಅಂತ. ಈ ಒಂದು ಅನಿತ್ಯವಾದ ವಸ್ತುಗಳನ್ನ ತಯಾರು ಮಾಡಿ ಅನಿತ್ಯತೆಯಿಂದ ಬದುಕನ್ನ ಬಾಳಬೇಕು ಅಂತ ಯಾರು ರಾಜ ಮಹಾರಾಜರು ಕೂಡ ಮಾಡಿಲ್ಲ ನಿಂದ. ಅವ್ರಿಗೆ ದುಡ್ಡಿದ್ದಿಲ್ಲ ಅಂತಲ್ಲ, ಸಂಪತ್ತಿದ್ದಿಲ್ಲ ಅಂತಲ್ಲ, ಕುಶಲ ಕರ್ಮಗಳು ಇದ್ದಿಲ್ಲ ಅಂತಲ್ಲ, ಎಲ್ಲರೂ ಇದ್ರು ಕೂಡ ಅವ್ರು ಏನ್ ಮಾಡಿದ್ರು ಅಂದ್ರೆ ಆಧ್ಯಾತ್ಮದ ಮಾರ್ಗಕ್ಕ ಅನುಕೂಲ ಆಗುವಂತ ಕಾರ್ಯಗಳನ್ನೇ ಬಹಳ ಮಂದಿ ಕೂಡಿ ವಿಮರ್ಶೆಯನ್ನ ಮಾಡಿ ವಿಚಾರವನ್ನ ಮಾಡಿ ಜಗತ್ತಿನಲ್ಲಿ ಎಲ್ಲಿ ಒಂದು ಧೂಳು ಬಂದಿರಬಾರ್ದು, ಎಲ್ಲಿಂದ ಒಂದು ಶಬ್ದ ಮಾಲಿನ್ಯ ಆಗಿರಬಾರ್ದು, ಮತ್ತೆ ಯಾರಿಗೂ ದುಃಖ ಆಗಬಾರ್ದು, ಎಲ್ಲರಿಗೂ ಆನಂದ ಸುಖ ಆಗುವಂತ ಒಂದೇ ಒಂದು ಕಾರ್ಯವನ್ನು ಮಾಡ್ತಾ ಬಂದ್ರು. ಅದು ಯಾವ ಮಾರ್ಗ ಅಂದ್ರೆ ಅದು ಅಲೌಕಿಕ ಮಾರ್ಗಕ್ಕ ಸಾಧನವಾಗಿರ್ತಕ್ಕಂತ ಎಷ್ಟೋ ಶಿಲೆಗಳನ್ನ, ಎಷ್ಟೋ ಹಂಪಿ, ಬೇಲೂರು, ಹಳೇಬೀಡು ಮುಂತಾದ ಕಡೆಗಳಲ್ಲಿ ಶಿಲ್ಪಿಗಳನ್ನ ಕೆತ್ತಿಸಿ ಅದರಲ್ಲಿ ಅನಕ್ಷರಸ್ಥ ವ್ಯಕ್ತಿಗಳು ಕೂಡ ಅನುಭವ ಆಗಲಿ ಅನ್ನೋ ಭಾವದಿಂದ ರಾಮಾಯಣ ಮತ್ತು ಮಹಾಭಾರತ ಸಾರುವಂತ ಉಪದೇಶವನ್ನ ಅದರಲ್ಲಿ ಇಟ್ಟು ಆಗಿನ ಕಾಲದ ಅವಿದ್ಯಾವಂತರಿಗೆ ಆತ್ಮ ಜ್ಞಾನದ ನೀತಿ ಜ್ಞಾನದ ಬೋಧವನ್ನ ಗೈಡುಗಳಂತ ಹೇಳಿ ಅವರೆಲ್ಲ ಹೇಳ್ತಾ ಹೋಗ್ತಿದ್ರ. ಯಾಕೆ ಫ್ಯಾಕ್ಟ್ರಿಲಿ ಏನೋ ತಯಾರು ಮಾಡಕ್ ಹಚ್ಚಬಹುದಾಗಿತ್ತು ಜನನ್ನ, ಮಾಡಲಿಲ್ಲ ಅವ್ರು. ಯಾಕಂದ್ರೆ ಇದು ಗದ್ದಲ ವ್ಯಾಪಾರ ಅಂತ ಗೊತ್ತಿತ್ತು, ಇದರಿಂದ ಏನು ಸುಮ್ನೆ ವ್ಯರ್ಥ ಅಂತ ಗೊತ್ತಿತ್ತು ಅವ್ರಿಗೆ. ಅದಕ್ಕೆ ವಿವೇಕ ವಿಮರ್ಶೆಯನ್ನ ಮಾಡಿ ಏನೇ ಮಾಡ್ಲಿ ಅವ್ರು ಮಾಡಿದ್ ಇನ್ನ ಉಳ್ಕೊಂಡದ್ ನೋಡಮ್ಮ. ಇವತ್ತು ದೈವ ಭಕ್ತಿ, ದೇವತಾ ಭಕ್ತಿ, ದೇವರ ಭಕ್ತಿ, ನೀತಿ ಧರ್ಮ ಅನ್ನೋದು ಇವ್ರು ಹೀಗಿನ ಮುಂದುವರೆದ ರಾಷ್ಟ್ರಗಳೇನಾವ ಇವು ಸ್ಥಾಪನೆ ಮಾಡಿದಂತವಲ್ಲ, ಇವ್ರು ಸ್ಥಾಪನೆ ಮಾಡಿಲ್ಲ ನಮ್ಮವ್ರು. ಆಗಿನವರು ಮಾಡಿದಂತದ್ದು ಅದೇ ಉಳ್ಕೊಂಡದ ವಿನಃ ಇವ್ರು ಎಷ್ಟು ಮುಂದುವರೆದ ಏನ್ ಲಾಭನೇ ಕೊಡ್ಲಿಲ್ಲ ನೋಡ್ರಿ, ಕೆಲಸಕ್ಕೆ ಕೊಡ್ಲಿಲ್ಲ. ಅದಕ್ಕಾಗಿ ಜೀವನದಲ್ಲಿ ನಾವು ಕೂಡ ಏನ ಪಡಿಬೇಕು ಅಂದ್ರೆ ನಾವು ವೈರಾಗ್ಯ ಜೀವನವನ್ನ, ಅದು ಎಂಥ ನಿಜವಾದ ವೈರಾಗ್ಯ ಜೀವನ ಮತ್ತು ವಿವೇಕದ ಬೆಂಬಲವಿದ್ದಲ್ಲಿ ಆ ವೈರಾಗ್ಯವು ಮಹಾಶಕ್ತಿಯಿಂದ, ಮಹಾಬಲದಿಂದ, ಆತ್ಮಸ್ಥೈರ್ಯದಿಂದ ಅನೇಕ ಆಶೆಗಳು ನಮ್ಮ ಮನಸ್ಸಿನ ಮೇಲೆ ಮಾಡುವ
ಆಕ್ರಮಣವನ್ನ ತಡೆಗಟ್ಟುವವು. ಏನಮ್ಮ, ಮನಸ್ಸಿನ ಮೇಲೆ ಆಸೆಗಳ ಆಕ್ರಮಣ ಮಾಡ್ತಾವ. ಆ ತಡಿಬೇಕಾಗಿತ್ತಂದ್ರೆ ನಮ್ಮಲ್ಲಿ ನಿಜವಾದ ವೈರಾಗ್ಯಿದ್ರೆ ಅವು ಹೂಡಿ ಹೋಗ್ತಾವ. ಆದ್ದರಿಂದಲೇ ಮುಮುಕ್ಷು ಆದವನು ವೈರಾಗ್ಯವೆಂಬ ಖಡ್ಗದಿಂದ ತನ್ನನ್ನು ನುಂಗಲು ಬರುವ ಭಯಂಕರವಾದ ಆಸೆ ಎಂಬ ಮೊಸಳೆಯನ್ನು ಕೊಂದು ನಿರಾಶಕನಾಗಿ ಈ ಸಂಸಾರ ಸಾಗರವನ್ನ ಸುರಕ್ಷಿತವಾಗಿ ದಾಟಬೇಕು ಎನ್ನುವ ಅಭಿಪ್ರಾಯದಿಂದಲೇ ಈ ಎರಡೂ ಶ್ಲೋಕದ ಅಭಿಪ್ರಾಯವನ್ನ ಉಪದೇಶ ಮಾಡಿ, ಮತ್ತೆ ಟೈಮ್ ಆಗ್ಯದ 11 ಆಯ್ತಾ? ನಾಳೆ ದಿನ 81ನೇ ಶ್ಲೋಕವನ್ನ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿಯ ಮಂಗಲವನ್ನು ಹೇಳೋಣ.